ಇತ್ಲು ಕಸ ಗುಡ್ಸಕ್ಕಂತ ಹೋದ್ರು ಇನ್ನೂ ಬರ್ನೇ ಇಲ್ವಲ್ಲ. ನನಗೆ ಗುಡ್ಸಾಯ್ತು, ನೀರು ಹಾಕಾಯ್ತು, ಇನ್ನು ಸ್ವಲ್ಪ ಬಿಟ್ರೆ ಇದು ತೋರಣನು ಹಾಕಾಯ್ತದೆ. ಎಲ್ಲಿ ಹೊಂಟೋದ್ರು ಇನ್ನೂ ಬರ್ದಾನೆಯ. ನಮ್ಮ ಮನೆಯವನು ತೋರಣ ಹಾಕೊಡಿ ಅಂದರೆ ಏನು ತಲೆನೂ ಕೆಡ್ಸ್ಕೊಳಕ್ಕಿಲ್ಲ, ಏನೂ ಇಲ್ಲ. ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ತಾನೆ. ಅಲ್ಲ ಒಂದು ಸ್ವಲ್ಪ ಬಾಕ್ಲು ಹೂ ಮುಡಿಸ್ಬಿಟ್ಟಿದ್ರೆ ಏನಾಗೋಗೋದು. ಏನು ಸಮದಾಗ ಬಿಡೋಣ. ಇವತ್ತಾಗ ಹೊಸ ತೊಳ್ಕೊ ಬರಬೇಕು ಅಂತ ನೆನ್ನೆ ಎಲ್ಲ ಏನು ಕತ್ತೆ ಮೇಯ್ತಿದ್ನೇನೋ. ಲಕ್ಷ್ಮಿ ಒಳ್ಳೆ ಭಾರಿ ಚೆನ್ನಾಗಿ ಕಾಣ್ತಾ ಕೂತದೆ. ನಾನು ಹೇಳಿಲ್ವಾ ಚೇರ್ಗಿರ್ ಮಡಿಕೊಂಡು ಹೊತ್ತಬೇಡ, ಏನೋ ಬಿದ್ದಿದ್ದು ಬಿಟ್ಟಿಯೇ, ಇಲ್ಲ ನಾಗರಾಜ ಬರಲಿ, ಇಲ್ಲ ನಿನ್ನ ಕಂಡ ಯಾರು ಬರಲಿ, ಆಮೇಲೆ ಹೂವು ಇಲ್ಲಿಗೆ ತೋರಣ ಹಾಕ್ಸುವೆ ಅಂತ. ಯಾಕೆ ಯಾರು ಬರಲಿಲ್ಲ, ನೋಡಿ ನೋಡಿ ಸಾಕಾಯ್ತು, ಆಮೇಲೆ ಹೊತ್ತಾಗೋಯ್ತದೆ ಅಂದ್ಬಿಟ್ಟು ನಾನೇ ತೋರಣ ಹಾಕ್ತಾವ್ರಿ. ಇನ್ನೇನು ಕೊಟ್ಟ ಕಸ ಗುಡ್ಸಾಕೊಂಡು ಬಂದ್ರಾ? ಹ್ಞೂ ಕೊಟ್ಟ ಕಸ ಗುಡ್ಸಾಕೊಂಡು ಬಂದೀವಿ. ಇಲ್ಲಿ ಮೊದಲು ಇಲ್ಲಿ ಚೇರ್ ಮೇಲೆ ನಿಂತ್ಕೊಂಡು ಹಂಗೆ ನಿಂತಿದೆಯಲ್ಲ, ಅದೇ ಗುಡ್ಸಾಕಿದ್ರಿ ಕೊಟ್ಟ ಕಸವ ಹಚ್ಕೊಳಕ್ಕೆ ಗುಡ್ಸಾಕೋತಾನೆ ನೀವು. ನಾನೆಲ್ಲ ತಗೊಳ್ಳಿ ನಿಮ್ಮ ಮಗ ಹಂಗೆ ಏನು ಕೋಳಿ ಕಸ ಗುಡಾಕಿಲ್ವ ಹಂಗೆ ಗುಡಾಕೊಂಡು ಬಂದವ್ರು ಹಚ್ಕೊಟ್ಟಿಗೆ ಗುಡ್ಸಿ ಅದ್ರಾಗ ಮಾಡೋರೆ. ನಮ್ಮ ಮನೆ ಕೆಲಸ ಐತಲ್ಲ ಅದಕ್ಕೆ ನಾನೇನು ಮಾಡಲಿಲ್ಲ, ಅವರೇ ಗುಡ್ಸಾಕ್ತೀನಿ ಹೋಯ್ತೀನಿ ಅಂದ್ಬಿಟ್ಟು ಹಂಗೆ ಮಾಡಿರೋದು. ಯಾವ ಕೆಲಸನೂ ನೆಟ್ಟು ಮೇಲೆ ಮಾಡೋಕ್ಕಿಲ್ಲ, ಎಲ್ಲರೂ ಹೇಳ್ಕೊಳ್ಳೋದೆ ಎಲ್ಲರೂ. ಸರಿ ಹಿಡಿ ಮೊದಲು ನೀನು ಕೆಲಸ ಎಲ್ಲ ಮುಗಿತಾ ಇಲ್ಲ ಇನ್ನೂ ಇದ್ದದ? ಅದೇ ತಾಳಿ ಹೊಸಿ ಬಾತು ಒಂಚೂರು ರಂಗೋಲಿ ಹಾಕ್ಬಿಟ್ರೆ ಆಚೆ ಕೆಲಸ ಎಲ್ಲ ಮುಗೀತು ನೋಡಿ ಸಾಕಾ? ಸಾಕು ತಗೋ. ಇನ್ನೇನು ತೋರಣ ಗಿಣ್ಣನೆಲ್ಲ ಹಾಕಿದಿ, ಬಾಗ್ಲಿಗೂ ಸೆಷ್ಟ ಕುಂಕುಮ ಇಕ್ಕುವೆ? ಹ್ಞೂ ತೋರಣ ಹಾಕ್ಬಿಟ್ಟು ಸೆಷ್ಟ ಕುಂಕುಮ ಇಟ್ಬಿಡ್ತೀನಿ, ಆಯ್ತು. ಸರಿ ಸರಿ. ಮತ್ತೆ ನಾವು ನೀರು ಇಕ್ಕತ್ತಾರನ ಎಲ್ಲ ಕೆಲಸ ರೆಡಿ ಮಾಡ್ಕೋಬೇಕು. ಹ್ಞೂ ಹೋಗಿ ಮೊದಲು ನೀರು ಇಕ್ಕಳಿಗೆ ಹೋಗಿ. ರಂಗೋಲಿಗೆಲ್ಲ ಬಿಟ್ಟಾಯ್ತು, ಮನೆ ಮುಂದೆ ಎಲ್ಲ ಹಚ್ಕಟಾಯ್ತು. ಈಗ ಏನಿಲ್ಲ, ಈಗ ಹೋಗ್ಬಿಟ್ಟು ದೇವ್ರ ಮನೆ ಹಚ್ಕಟ್ ಮಾಡ್ಕೊಬಿಡ್ತೀನಿ. ಫೋಟೋ ಗಿಟ ಒರೆಸಿ ಕುಂಕುಮ ಎಲ್ಲ ಇಟ್ಬಿಟ್ಟು ಒಮ್ಮೆ ಪೂಜೆ ಮಾಡ್ಬಿಡ್ತೀನಿ. ಆಮೇಲೆ ಪೂಜೆಗೆ ಎಡೆ ಗಿಡ ಎಲ್ಲ ಮಾಡಿ ಮಡಗಿವಲ್ಲ, ಅದೇ ಬೆಲ್ದನ ತಾಳ್ದ ಚಿತ್ಕವ್ರೆ ಸಾರು ಅನ್ನ ಎಲ್ಲನೂ ಪೂಜೆ ಮಾಡಿಬಿಟ್ಟು ಕರ್ಕೊಬರ್ಲಿ. ಅವಕ್ಕೂ ಹೋಳಿ ಹಾರಿಸ್ಬಿಟ್ರೆ ಮುಗೀತು ಎಲ್ಲ ಕೆಲಸಗಳು. ಹಬ್ಬ ಒಳ್ಳೆಯ ಚೆನ್ನಾಗೈತೆ ಸರಿ, ಏನೋ ತೊಂದರೆ ಆಗಿಲ್ಲ, ಹಚ್ಕಟಾಗದೆ ಸರಿ. ನಂಗೂ ಚೆನ್ನಾಗಿರೋ ರಂಗೋಲಿ ಬಿಡೋಕೆ ಬರೋಕ್ಕಿಲ್ಲ, ಏನು ಸುತ್ತಬಿಟ್ಟು ಬಣ್ಣಿನ ಹಾಕೋದು ಎಳೆ ಬರ್ತವೆ. ದೇವ್ರಿಗೆ ಇದಿದೆ ಹಚ್ಕಟಾಗಿ ಬಿಡೋಡು. ಅದೇ ಸಂಕ್ರಾಂತಿ ಹಬ್ಬಕ್ಕೆ ಅದೆಂಥದ್ದು ಮಡಿಕೆ ಎಲ್ಲ ಬಿಟ್ಬಿಟ್ಟು ಕಬ್ಬು ಜಲ್ಲೆ ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಬಿಡೋಡು. ಈಗ ನನಗೆ ಏನು ಬಿಡಕ್ಕೆ ಬರೋಕ್ಕಿಲ್ಲ, ಬಿಡು ಸಿಕ್ಕಿಲ್ಲ. ಮುಂದಿನ ವರ್ಷಕ್ಕೆ ಬರ್ತಾಳಲ್ಲ ಆ ಕಡೆ ಬಿಡಿಸ್ರೆ ಆಯಿತು. ಈ ಬಣ್ಣ ಏನು ಮುಂದಿನ ವರ್ಷ ಗಂಟು ಆಯ್ತದೆ. ಉಗಾದಿಗೆ ದೀಪಾವಳಿಗೆ ಎಲ್ಲ ಇದೆ ಬಣ್ಣ ಸಾಕು ಕತೆ. ಚೆನ್ನಾಗಿ ಕಾಣ್ತದ, ಚೆನ್ನಾಗಿದೆ ತಪ್ಪ ಸಾಕು. ಇಷ್ಟನಾರು ಬಿಟ್ಟಿನೆಲ್ಲ ಹೋಗಿ ನನ್ನ ಮನೆ ನೀರು ಇಕ್ಕೊಬಿಡ್ತೀನಿ ತಗೋತಾಗಿ. ಹೆಂಗಿರೋ ನೀರು ಕಾಯ್ದವಲ್ಲ, ಆಗ ಬೀದಿ ಕಸ ಎಲ್ಲ ಗುಡ್ಸೀನಿ, ಹಂಗೆ ಹೋಗಿ ಪೂಜೆ ಮಾಡೋಕ್ಕಾಗತ್ತೆ. ಸಂಜೆ ಹೊತ್ತಿಗೆ ಪೂಜೆ ಮಾಡೋದು ಅಂದ್ಬಿಟ್ಟು ನಾನು ಈಗ ರಂಗೋಲಿ ಹಾಕಿವ್ನಿ ತಾಳು ಹೋಗ್ಬಿಟ್ಟು ಮಾಡೋಕ್ಕಾಯ್ತದೆ. ಇನ್ನೊಂದ್ಸಲಿ ಒಳಬಿಟ್ಟು ಹಂಗೆ ನೀರು ಇಕ್ಕೊಬಿಡ್ತೀನಿ, ಕೈ ಕಾಲು ಮಕ್ಕಳೆಲ್ಲ ತಿಕ್ಕಿವನೆಲ್ಲ. ನಮ್ಮ ಅಟ್ಟೆನ್ಗೆ ಹೇಳ್ಬೇಕು, ಆಮೇಲೆ ತುಳ್ಕ ಗಿಳ್ಕ ಬಂದ್ಬಿಟ್ಟಾನು. ಇಷ್ಟೊತ್ತು ಕಷ್ಟಪಟ್ಬಿಟ್ಟು ಬಿಟ್ಟಿವ್ನಿ, ಏನು ಗೆನಲೆ ಮಾರಂಗೆ ಏನಾದ್ರು ಬಾಕ್ಲಿಗೆ ಒಂದು ಬಣ್ಣ ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಡೋದ ಅನ್ನೋಕ್ಕಿಲ್ಲ. ತುಳ್ಕೊಂಡು ಮನೆಗೆಲ್ಲ ಓಡಾಡ್ಬಿಡೋದೇ, ಏನು ಮನೆಯನ್ನು ನೆಟ್ಟು ಕಂಡದೇನೋ ಏನು ಬಣ್ಣ ಆಗಿ. ಕೊಡ್ಲ ಇಲ್ಲಿ ಸೋಪ ಸಾಕು, ಆ ತಿಕ್ಕಿದ್ದು ಎಷ್ಟು ತಿಕ್ಕಿ ಸೋಪ ಕೊಡಿಲಿ. ನಾಳೆಪ್ಪ ಇನ್ನು ಚೂರು ಹಾಕ್ಬಿಡ್ತೀನಿ. ನಾಗರಾಜ ಸೋಪ್ ಇತ್ತ ಕೊಡ್ಲ ಇಲ್ಲಿ. ಎತ್ಗಳು ಸರಿ ಇಲ್ಲ ಬಡ್ಡಿಯಾವು ಯಾಕ ಹೊರ್ಟಾಯ್ತವೆ. ಬೇರೆ ಎತ್ಗಳೆಲ್ಲ ಹೆಂಗೆ ಉಜ್ಜಿಸ್ಕೊಂಡು ಹೆಂಗೆ ನೀರು ಇಸ್ಕೊಂಡವು, ಇವು ಅವೇ ಆಗ್ಲಿಂದ ಉಯ್ದು ಪಾಠ ಮಾಡಿದ್ರು ನೆಟ್ಟು ನೀರು ಇಸ್ಕೊಳಕ್ಕಿಲ್ಲ. ಇದೊಂದಕ್ಕೆ ಮಾತ್ರ ಐಕಿಲ್ಲ, ಇವು ಎಲ್ಲಕ್ಕೂ ಸರಿಯೇ. ಹೊಲ ಉಳಕ್ಕೆ ಮಾಡೋಕ್ಕೆ ಮೊಟ್ಟಕ್ಕೆ ಎಲ್ಲ ಸರಿ, ಅರೆ ನೀರು ಇಟ್ಕೊಳಕ್ಕೆ ಕಂಗಾಡವು. ನಿನ್ನಂಗೆ ತಕೋ, ನೀನು ನೀರು ಇರ್ಕೊ ಅಂತೆ. ಇವತ್ತು ಈ ಕಡೆ ನಾಳೆ ಹೋಗ್ತೀನಿ, ನಾಳೆ ಇಲ್ಲ ನಾಳೆ ಇದ್ಕತ್ತೀನಿ ಅಂತ ಮುಂದೆ ಆಗ್ತಿದ್ದೆಲ್ಲ ಹಂಗೆ ಇವ್ಕತೆ. ನಿನ್ನ ಜೊತೆ ಇದ್ದಾಗ ನಿನ್ನ ಬುದ್ಧಿ ಕಲ್ತ್ಕೊಳ್ಳೆ, ನೀನು ಯಾರು ಬುದ್ಧಿ ಕಲ್ತ್ಕೊಂಡವು ಬಡ್ಡೇದ್ನೆ ರೇಕ್ಸು ಅಂತ. ಆಮೇಲೆ ಚೆನ್ನಾಗಿ ಗುಜ್ಜು ಅದೇ ಹುಲ್ಲು ತಗೊಂಡು ಚೆಂದಾಗಿ ಹತ್ತಿದಿಂದ ಚೆಂದಾಗಿ ಗುಜ್ಜು ಕೊಳೆ ಎಲ್ಲ ಹೊಂಟೋಗ್ಬಿಡ್ಬೇಕು. ಅಂಕನಪ್ಪ ಇನ್ನೂ ಒಂದು ಹೊಸ ಬೇರೆ ಅದೇ ಅದು ಬೇರೆ ತೊಳಿಬೇಕು, ಜಲ್ದಿ ತೊಳ್ಬಿಟ್ಟು ಹೋದ. ಆಮೇಲೆ ಅಮ್ಮ ಬೇರೆ ಬೈತಾ ಕೂತಾಳೆ, ನೀವು ಕೆಲಸ ಜಲ್ದಿ ಮಾಡೋಕ್ಕಿಲ್ಲ ಅಂತ. ಅವ್ರಿಗೆ ಏನು ಗೊತ್ತಾಗಬೇಕು, ಸಂಜೆ ಗಂಟೆ ಇಟ್ಟಿಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ. ನಮ್ಮಂಗೆ ಆಸೆಗೆ ಬಂದು ದುಡಿದ್ರೆ ತಾನೇ ಗೊತ್ತಾಗೋದು. ಹೋಗು ಅಮ್ಮಂಗೆ ಹೇಳಿ ಹೋಗೋಂಗಂತ. ನೀನು ಬಿಟ್ರೆ ಅವ್ರಿಗೂ ಸಿಗಿಸ್ಬಿಡ್ತಿದ್ದೀನಿ ನಾನು. ನಿನ್ನ ಮಗ ಕಸ್ಕೊಬಿಡು ಹಂಗೆ. ಅಪ್ಪ ತಗೋ ಸೋಪ ಉಜ್ಬೇಕು ಅಂತಿದ್ದಾರ, ತಗೋ ಉಜ್ಜು ಚೆನ್ನಾಗಿ ಉಜ್ಜು. ಅಲ್ಲಿ ಒಳಗೆ ಬರ್ತೀನಿ ಅದು ತಂದ್ಬಿಟ್ಟು ಉಜ್ಜು ಹೊಸಿಗೆ.
ಒಂದು ಹುಲ್ ತರಕ್ಕೆ ಇಷ್ಟೊತ್ತಾಗಬೇಕಾ ಅಲ್ಲ ನಾಗರಾಜ ಸತ್ಯ ಅಂತ ಆಡಪ್ಪ ಹಸಿ ಹೆಚ್ಚಾಗಿ ಎತ್ಕೊಬ ಇಲ್ಲಿ ನಾನು ಉಜ್ಬೇಕು ಅಪ್ಪ ತಾಳು ಸತ್ಯವನಿ ಅಪ್ಪ ಹಾಸನ ತೊಳ್ಕೊಂಡು ಹೊಂಟೋಗ್ಬಿಡ್ದ ಗೊತ್ತಾಯ್ತದೆ ಹ್ಞೂ ನಡಿ ನಡಿ ಹೋಗಕ್ಕಾಯ್ತದೆ ಒಂದೆರಡು ನೀರು ಹಾಕು ಮೈಗೆ ನೀರು ಬಿಟ್ಬಿಟ್ಟು ಚೆನ್ನಾಗಿ ಉಜ್ಜುದ ಬಾಲಗಿಲನೆಲ್ಲ ಉಜ್ಜು ಕೊಮ್ನೆಲ್ಲ ಹಚ್ಕಟ್ಟಾಗ ಉಜ್ಜು ಹ್ಞೂ ಸರಿ ಸರಿ ತಗೋ ಉಜ್ತೀನಿ ಅಂತೆ ದೇವ್ರೆ ಎಲ್ಲಾರು ಒಳ್ಳೇದು ಮಾಡಿ ಒಳ್ಳೆ ಆರೋಗ್ಯ ಆಯಸ್ಸು ನಿಮ್ಗೆ ಎಲ್ಲ ನೂರು ಕಾಲ ಕೊಟ್ಟು ಕಾಪಾಡಪ್ಪ ತಗೊಂತ ಎಲ್ಲಾರಿಗೂ ಒಳ್ಳೇದು ಮಾಡು. ಇವತ್ತೊಳೆಯ ಪೂಜೆ ಒಳ್ಳೆ ಚೆನ್ನಾಗಿತ್ತು ಭಾರಿ ಚೆನ್ನಾಗಿತ್ತು ಎಲ್ಲನೂ ಹಚ್ಕಟ್ಟಾಗಿ ರೆಡಿ ಮಾಡಿಬಿಟ್ಟಿದ್ದೀರ ಲಕ್ಷ್ಮಿ ದೇವ್ರ ಕೊಡೆನೆಲ್ಲನೂ ರಂಗೋಲಿನೆಲ್ಲನೂ ಚೆನ್ನಾಗಿ ಬಿಟ್ಟಿದ್ದಿ ಎಲ್ಲನೂ ಚೆನ್ನಾಗಿ ಮಾಡಿದ್ದಿ ಒಂದು ಅಂತಲ್ಲ ಬೆಲ್ದನೂ ತಾಳ್ದನೂ ನೀನು ಮಾಡ್ದೆ ತಾನೆ ನೀನು ಒಳ್ಳೆ ಚೆನ್ನಾಗಿ ಮಾಡ್ತಿದ್ದಿ ಅತ್ತೆನ ತಕಳಿ ಮಾಡಿದ್ದು ಹಬ್ಬದಡ್ಗೆ ನಾನೆಲ್ಲಿ ಮಾಡನೆ ಅತ್ತೆ ತಾನೇ ಜಾಸ್ತಿ ಮಾಡೋದು ಅವರೇ ಕತೆ ಮಾಡಿರೋದು ಏನು ಗಮ್ ಗುಡ್ತಾಕೋತದೆ ಕಣವ ಬೆಲ್ದನದ ಮುದ್ದೆ ಇಟ್ಟು ಆಮೇಲೆ ತಾಳ್ದ ಚಿತ್ಕವ್ರೆ ಬಿಡ ಸರ್ ಅದನ್ನ ಎಲ್ಲ ಒಳ್ಳೆ ಚೆನ್ನಾಗದೆ ಅಲ್ಲಕನ್ ಲಕ್ಷ್ಮಿ ಎಲ್ಲ ಸರಿ ಹೋಯ್ತು ಅದನ್ನ ಎಳ್ಬಿರಕ್ಕೆ ಎಲ್ಲನೂ ಕಲ್ಸ್ಬಿಟ್ಟು ಮಾಡಬೇಕು ತಾನೆ ಅದು ಪ್ಯಾಕೆಟ್ ಹೊಡಿಬೇಕು ತಾನೆ ನೀನು ಬೆಲ್ಲನೆಲ್ಲ ಸಣ್ಣ ಸಣ್ಣದಾಗಿ ಚೆಚ್ಚಾಕ್ತಾನೆ ಬಿಟ್ಬಿಟ್ಟು ಎಲ್ಲನೂ ಬೇರೆ ಬೇರೆ ಗುಡ್ಡಿ ಹಾಕಿದೆಯಲ್ಲ ಅಯ್ಯೋ ಮನೇಲಿ ಅವೇ ಸಣ್ಣ ಇಕ್ಲಿಲ್ವಲ್ಲತ್ತೆ ಎಳ್ಬಿರ್ಸದ ಅಂದರೆ ಅದಕ್ಕೆ ಹಂಗೆ ಮಡಗಿದೆ ಮುಂದಿನ ವರ್ಷ ಆಗ್ಲೇ ತಕೋ ಒಂದೊಂದೇನು ಎರಡೆರಡು ಎಣ್ಣೆಕ್ಳು ಬತ್ತವಕತೆ ಮಾಡ್ಸೋಕೈತದೆ ಜೋರಾಗೆ ಇನ್ನೇನವ ಪೂಜೆ ಎಲ್ಲ ಆಯ್ತು ನಡಿ ಹಸಿಗೂ ಪೂಜೆ ಮಾಡ್ಬಿಟ್ಟು ಕಿಚ್ಚ ಇಸ್ಬಿಟ್ಟು ಬಂದ್ಬಿಡಕೈತದೆ ಹ್ಞೂ ನಡಿ ಮತ್ತೆ ಹೋಗಿದ್ದು ಅಲ್ಲಿ ಕಿಚ್ಚು ಕಿಚ್ಚು ಹಾಯಿಸ್ಬಿಟ್ಟು ಬಂದ್ಬಿಟ್ಟು ಎಲ್ಲ ಹೊಸಿ ಪ್ರಸಾದ ತಿನ್ಕೊಂಡು ಹೊಸಿಯ ಎತ್ತು ಮಾಡಿಬಿಡಕಾಯ್ತದೆ ಆಮೇಲೆ ವಾತಾವರಣಾಗ ಎದ್ಬಿಟ್ಟು ವಾತಾವರಣಾಗ ಜಲ್ದಿ ಎದ್ಬಿಡಿ ಒಂದು 5 ಗಂಟೆಗೆ ಎದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಇಲ್ಲಿ ಪ್ರಸಾದ ಮಾಡಿರ್ತೀವಲ್ಲ ಮನೆ ಮೇಲೆ ಎತ್ತು ಮಾಡ್ಬಿಡಿ ಆಯ್ತಾ ಕಾಗೆಗೆ ಬಂದು ತಿನ್ಕೊ ಹೋಗ್ಲಿ ಸರಿ ಕಂತಕೋ ಅವ ನೀನು ಒಳ್ಳೆ ಸರಿ ಹೇಳ್ತಿದ್ದಿಲ್ಲ ಅಪ್ಪನ ಕಾಗೆಗಿಗೆ ಅನ್ಕೊಂಡು ಇದ್ದಿದ್ರೆ ಒದ್ಬಿಟ್ಟು ನೀನು ನಡ ಮುರ್ದಾಕವನು ಕಂಡಿವ್ರಿ ತಕೋ ನಿಮ್ಮ ಅಪ್ಪನ ಬುದ್ಧಿಯ ನಾನುವೇ ಹೋಗು ಅವ್ನು ತಿನ್ಕೊ ಹೋಗ್ಲಿ ನಿಮ್ಮ ಅಪ್ಪ ತಾನೆ ಅವನೇ ತಿನ್ಕೊ ಹೋಗ್ಲಿ ವಾತಾವರಣಾಗ ಎತ್ತು ಮಾಡ್ಬಿಡು ಲೋ ನಾಗರಾಜ ನೀನಾರು ಜಲ್ದಿ ಎದ್ರೆ ನೀನು ಎತ್ತು ಮಾಡ್ಬಿಡು ಇಲ್ಲ ಇವ್ನು ಜಲ್ದಿ ಎದ್ರೆ ಇವನು ಎತ್ತು ಮಾಡ್ಬಿಡ್ಲಿ ಹ್ಞೂ ಸರಿ ಕಂತಕಮ್ಮ ನಾನೇ ಮಾಡ್ಬಿಡ್ತೀನಂತೆ ಕೈಕಾಲು ಮುಖ ತಗೊಂಡು ಮುರ್ದಕ್ಕೇನು ಊಟಕ್ಕೆ ಯಾರನ್ನಾರು ಕರೀರಿ ಕಂಬ್ಲಿ ಹಟ್ಟಿಗೆ ಹೋಗಿದ್ದು ಬರುವೆ ಕರ್ದುಟ್ಟು ಬರುವೆ ಕಣಮ್ಮ ಚಿಕ್ಕವನುವೆ ಇವಳು ಕರ್ಕ ಬರ್ಬೇಕಾಯ್ತು ಪೂಜೆನುವೆ ಅವಳೆ ಬತ್ತೀನಿ ಅಂತ ತಂತಿದ್ಲು ತಕಳಿ ಕಂಬ್ಲಿನೆಯ ಎಳ್ಳು ಬರ್ಬಿಟ್ಟು ಎಲ್ಲ ಇಟ್ಟಿಗೂ ತಗೊಬಂದು ಕೊಡಬೇಕು ಅಂತಿದ್ಲು ಅವಳೆ ಮೇಲೆ ಬತ್ತಾಡಲ್ಲ ಅದು ಊಟಕಿಟ್ಟು ಕಾಕೊಟ್ಬಿಟ್ಟು ಎಳ್ಳು ಬೆಲ್ಲ ಎಲ್ಲ ಕೊಡಕಾಯ್ತದೆ ವಾ ಇಲ್ಲೇ ಮಾತಾಡ್ತಾ ನಿಂತ್ಕೊಂಡಿಯೋ ಇಲ್ಲ ಹೋಗೋದು ಕಿಚ್ಚಾಯಿಸಕ್ಕೆ ನಡೀರಿ ಮತ್ತೆ ಪೂಜೆ ಗೀಜೆ ಎಲ್ಲ ಆಯಿತು ಆಮೇಲೆ ಬಂದು ಪ್ರಸಾದ ಎತ್ಕೊಳ್ಳೋದ ಮಿಕ್ಕಿದ್ರು ಮಾಡೋದಕ್ಕೆ ನಡೀರಿ ಹೋಗಿ ಅಲ್ಲಿ ಪೂಜೆ ಮಾಡಿ ಬಂದ್ಬಿಡೋದ ಹಸ್ಗಳಿಗೆ ಲಕ್ಷ್ಮಿ ಒಂದಿಷ್ಟು ಬೆಲ್ದನ ಹಾಕ ಬಸಿಗೆ ತಿನ್ಸ್ಬಿಡೋದ ಆಮೇಲೆ ಬಾಳೆಹಣ್ಣು ಆಮೇಲೆ ಗಂಗಿಂದು ಕಡೆ ಎಲ್ಲ ರೆಡಿ ಮಾಡ್ಕೊ ಬೈಲಿ ಪೂಜೆ ಮಾಡಕಾಯ್ತದೆ ಒಂಚೂರು ತಗೊಬ ಬೆಲ್ದನ್ವ ಏನು ಹೆಚ್ಚಾಗ್ತಾರೆ ಬೇಡ ಒಂದಿಷ್ಟು ಒಂದು ಇಡಿ ಎಷ್ಟು ತಗೊಬ ಸಾಕು ಆಮೇಲೆ ಎಲ್ಲ ಇಲ್ಲ ನಾಗರಾಜ ಹೊಸ ತೊಳ್ಕೊ ಬಂದ್ರ ಅದೇನೋ ಇವನ ಬಾಲ್ ತಗೊಬಂದಿರಲ್ಲ ಗಾಳಿ ತುಂಬಿಟ್ಟು ಕಟ್ಟಿದಿರಿ ತಾನೆ ಕೊಂಬಗಳಗಳ ಸ್ಕೂಲ್ ಬಿಟ್ಟೆನಾ ಅಂಕನಮ್ಮ ತಂದ್ನಲ್ಲ ತಂದ್ಬಿಟ್ಟು ಎಲ್ಲನೂ ಗಾಳಿ ಉದ್ಬಿಟ್ಟು ಕಟ್ಟಿವ್ರಿ ತಕೋ ಕೊಂಬಿಗೆಲ್ಲ ಒಂಚೂರು ಬಣ್ಣ ಬಳಿಬೇಕಾಯ್ತು ಕಲ ಆಮೇಲೆ ಹೊಸಿ ಬಣ್ಣ ಹಾಕ್ಬೇಕಾಯ್ತು ಹಸಿಗಳಿಗೆ ಇಲ್ಲ ಕಣಮ್ಮ ಹಸಿಗಳಿಗೆ ಬಣ್ಣ ಹೊಡೆದಿಲ್ಲ ಅಲ್ಲ ಅವತ್ತು ಹೇಳಿಲ್ವಾ ನಿಮಗೆ ಹಸಿಗಳಿಗೆ ಬಣ್ಣ ಹೊಡ್ಕೊಳ್ಳಿ ಸುಮ್ಮನೆ ಚೆನ್ನಾಗಿ ಕಾಣಕ್ಕಿಲ್ಲ ಕೊಂಬೆಲ್ಲವ ಅಂತ ಏನು ಮೂಸ್ತಾ ನಿಂತಿದ್ರ ಅವತ್ತಿಂದವ ಅಲ್ಲ ದೇವಿ ಹೊರಟಿಗೆ ಹೋಗ್ಬಿಟ್ಟು ಹಂಗೆ ಉಳ್ಕೊಬಿಟ್ಟಲ್ಲ ನೀನು ಜಲ್ದಿ ಬಂದಿದ್ರೆ ಹೊಡ್ಕೊಬೋದಾಗಿತ್ತು ತಾನೆ ಇಲ್ಲ ನೀನೇನು ಮಾಡ್ತಿದ್ದೆ ಹೊಲ್ದಲ್ಲಿ ಕೆಲಸ ಇದ್ದಿಲ್ವ ಸರಿ ಬಾ ನೀನು ಅದಿದ್ದು ಪುರಾಣ ಮಾಡ್ಕೊ ಕೂತ್ಕೋಬೇಡ ಹ್ಞೂ ಸರಿ ಕತ್ ನಡಿ ಲಕ್ಷ್ಮಿ ತಗೋಬೇಡಿ ಇದ ಅರ್ಶಿನ ಕುಂಕುಮ ಗಂಧು ಕಡ್ಡಿ ಕರ್ಪೂರ ಆಮೇಲೆ ಒನಕೆ ತಗೋಬ ಮೊದ್ಲಾಗಿ ಕಿಚ್ಚಾಯಿಸೋಕೆ ಒನಕೆ ಕೊಡ್ತಾನೆ ಮಡ್ಗೋದು ಅಲ್ಲಿ ಮೂಲೆಲ್ಲದಲ್ಲ ಒನಕೆ ಎತ್ಕಬ ಅಲ್ಲಿ ಒಂಚೂರು ಅರ್ಶಿನ ಕುಂಕುಮ ಒಂಚೂರು ಹೂವತ್ತಿ ಕಟ್ಟಿಕೊಂಡು ಬಾ ಆಮೇಲೆ ಆ ಒನಕೆ ತೊಳೆದು ಮಡಗಿದಿಲ್ಲ ಹಂಗೆ ಮಡಗಿದೆಯಾ ಏನೇನೆ ಎಲ್ಲನೂ ಮನೆಯಲ್ಲ ಹೆಚ್ಚು ಮಾಡಿಲ್ವಾ ಎಲ್ಲನೂ ಹೆಚ್ಚು ಕಟ್ ಮಾಡೀನಿ ತಗೊಳ್ಳಿ ಹ್ಞೂ ಸರಿ ಸರಿ ಇನ್ನೊಂದು ಮೇಲೆ ನೀರು ತಕ್ಳಿಸ್ಕೊಂಡು ಒನಕೆ ತಗೋಬೇಲಿ ಹ್ಞೂ ಸರಿ ತಗೊಳ್ಳಿ ಅಲ್ಲ ನಮ್ಮ ಅತ್ತೆ ಇವತ್ತು ಏನಿಗೆ ಕಡೆ ಬೊಯ್ನೇ ಇಲ್ವಲ್ಲ ಭಾರಿ ಚಂಚಲ ನೀರಕ್ಕ ಮಾತಾಡ್ಬಿಟ್ರು ಏನಾರು ಆಗಲಿ ತಗೋ ಏನು ಹೇಳಿದ್ರು ಅಷ್ಟ ಕುಂಕುಮ ಗಂಧು ಕಡ್ಡಿ ಕರ್ಪೂರ ಆಮೇಲೆ ಒಂಚೂರು ಬೆಲ್ಲದನ್ನ ಆಮೇಲೆ ಬೆಲ್ಲ ಅಂತ ಹೋಗ್ಬೇಕಾ ಬಾಳೆಹಣ್ಣು ಇಷ್ಟು ತಗೋಬೇಕು ಸರಿಯಾಗಿತ್ತು ಆದರೆ ಒಂಚೂರು ಕೊಂಬೊಂಚೂರು ಬಣ್ಣ ಬೆಳೆದ್ಬಿಟ್ಟು ಅದಕ್ಕೆ ಹಸಿ ಬಣ್ಣ ಹಾಕ್ಬಿಟ್ಟಿದ್ರೆ ಸರಿಯಾಗೋದು ಭಾರಿ ಚೆನ್ನಾಗಿ ಕಾಣವು ಈಗ ಏನು ಕಡಿಮೆ ಇಲ್ಲ ಚೆನ್ನಾಗಿ ಕಾಣ್ತಾ ಕೂತವೆ ಏನು ಲಕ್ಷಣ ಕಾಣ್ತಾ ಕೂತಿದ್ದವು ಹೊಸ ಇಲ್ಲ ಹೊಸ ಅಲ್ಲಿ ಅದಕ್ಕನವ ಕಿಚ್ಚಾಯಿಸಕ್ಕಿಲ್ವಾ ತೆನೆ ಅಲ್ವಾ ಅದಕ್ಕೆ
ಆಮೇಲೆ ಬೆಂಕಿ ಮೇಲೆ ಬಿದ್ದಿದ್ದು ಬಿಟ್ಟದು ಅಂತ. ಓ ಸರಿ ಬಿಡು, ಬೇಡ ಕತೆ. ಆಮೇಲೆ ಆರ್ಗಿರಾಗ ಬರ್ದನೆ ಬೇಡ ಬಿಡು. ಮುಂದಿನ ವರ್ಷಕ್ಕೆ ಕಿಚ್ಚ ಇಸ್ಕೊಳಕೈತದೆ, ಹೊಸ ಏನು ಬೇಡ ಕತೆ ಅದು. ಈಗ ತೆನೆ ಬೇರೆ ಯಾವ ಗ್ರಾಚಾರ ಅಂದರು ಸಿಕ್ಕಿಲ್ಲ ಬಿಡು. ಒಳ್ಳೆ ಕೆಲಸ ಕತೆ. ಏನೋ ಇನ್ನೇನು ಮಾಡೋದು, ಬಾ ಇಟ್ಕೊ ಬನ್ನಿ, ತೆಗಿ ಕಿಚ್ಚ ಇಸ್ಕೊ ಬನ್ನಿ. ಮಾಡಿರೋದು ಇದಕ್ಕೆ ಬಲ್ಲಿ ಸೈಡ್ಗೆ ಎಲ್ಲ ಬೆಲ್ಲನ ಬೆಲ್ಲ ಎಲ್ಲ ತಗೊಬಂದಲ್ಲ, ಬಾಳೆಹಣ್ಣೆಲ್ಲನೂ ತಂದ. ಅದೇ ಕಿಚ್ ಕಿಚ್ಚೆಲ್ಲ ಆಯ್ಸಿದ್ಮೇಲೆ ಆಮೇಲೆ ತಿನ್ಸಿದ್ರು ಆಯ್ತದೆ ಅಲ್ವಾ? ಹ್ಞೂ ಸರಿ ತಗೋ, ಆಮೇಲೆ ಕೊಟ್ರಾಯ್ತು. ಇನ್ನೇನು ಮಾಡೋದೀಗ? ಅಬ್ಬಾ ಆಯ್ತಾ ಬೈಲಿ ಲಕ್ಷ್ಮಿ ತಗ ಬೈಲಿ. ಇಲ್ಲ ನಾಗರಾಜ ನಡಿ ಇಟ್ಕ ನಡಿ ತಗಿ. ಹ್ಞೂ ಸರಿ ನಡಿ. ಅಲ್ಲ ಬಡ್ಡಿ ಅವು ಹೋಗ್ದೆ ಇಲ್ಲ ನಿಂತವಲ್ಲ, ನಡ್ರಿ ನಾಗರಾಜ ಹೊಸ ಹೆಟ್ಟು ನಡಿ. ಹೊಸ ಚಾವಟಿನವರು ತಗೊಂಡು ಹೊಸ ಅದ್ರಿಸ್ಬೇಕಾಯ್ತು ಕಲ್ಲ. ಬೆಂಕಿ ಕಂಡ್ರೆ ಯಾಕೆ ಎದ್ರುಕತಾವೆ, ಅಲ್ಲೇ ನಿಂತಾವಲ್ಲ. ಬರೀ ಹೊಸ ಹಿಂದೆಯಿಂದ ಅಟ್ಟು ಎದ್ರುಕೊಂಡು ಹಿಂದಿಂದು ಕೊಂಟೋದವು. ಇಲ್ಲ ಹೊಸ ಹಿಂದಿಂದ ಹೋಯ್ತಾ ಕೂತಾವೆ. ಬೈಲಿ ಬೈಲಿ ಬೈಲಿ. ನಡಿ, ಹೊಸ ಎಲ್ಲರೂ ಒಂಟಿಕಿಟ್ಟದವು. ಹೋಗಿ ಹೋಗಿ ಇಟ್ಕೊ ಬನ್ನಿ. ಅಬ್ಬ ಹೊಸ ನೀರಾಗ ಆರಿಸ್ಬಿಡು. ಸರಿ ಕತ್ತೋಗು, ಹೋಗ ಇಟ್ಕೋಬೋಗು. ಇಟ್ಕೊಂಡು ಕಟ್ಟಾಕ್ಬಿಟ್ಟು ಕೊಟ್ಕಲಿ ಬನ್ನಿ. ಊಟ ಮಾಡಕೈತದೆ ಪಟಪಟ್ನೆ. ಕೈ ಕಾಲು ಮಕ್ಕ ಎಲ್ಲ ತೊಳ್ಕೊ ಬನ್ನಿ. ಹೆಂಗು ಓಡ್ತಾ ಕೂತವೆ, ನಿಂತ್ಕೊಳ್ಳಿ. ಅದೇ ಬನ್ನಿ ಮತ್ತೆ ಪ್ರಸಾದದಲ್ಲ ಎಲ್ಲರಿಗೂ ಬೇಗ ತಿನ್ನ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದ ನಾಳೆಗೆ ಮನೆ ಮಿಕ್ಕೆತ್ ಮಾಡ್ಬೇಕು. ಎತ್ ಮಡ್ಗಿ ಬನ್ನಿ. ಎಷ್ಟು ಎತ್ ಮಾಡಬೇಕು ಎಲ್ಲ ಹೇಳಿ ನಾನು ಎತ್ ಮಾಡ್ತೀನಿ. ಈಗ ಎಲ್ಲರೂ ಹೊಸ ತಿನ್ಕೊಳಕೈತದೆ. ಒಂದಿಷ್ಟು ಪಲ್ಯ, ಒಂಚೂರು ಬೆಲ್ದನ, ಒಂದಿಷ್ಟು ಅನ್ನ ಸಾರು, ಒಂದು ಪಾಟಿ ಮುದ್ದೆ ಎಲ್ಲರೂ ಎತ್ತಿ ಒಂದು ಬಟ್ಲು ಹಾಕ ಬಾ. ಇನ್ನು ಮಿಕ್ಕಿದ್ದ ಎಲೆ ಸಹಿತ ಒಂದು ದೊಡ್ಡದು ಪ್ಲೇಟ್ ಅದಲ್ಲ ಇಲ್ಲ ಮೊರ, ಅದಕ್ಕೆ ಹಾಕ್ಬಿಟ್ಟು ಮುಚ್ಚಿಟ್ಟು ಮಡಗು. ಆಮೇಲೆ ಇರಿಗಿರ ತುಂಬ್ಕೊಬಿಟ್ಟವು. ಈಗ ಯಾಕೆ ಕಡೆ ಇರ ಹೆಚ್ಚಾಗ್ಬಿಟ್ಟವೆ, ನಮಗೆ ಇರ ತುಂಬಿಸ್ಬಿಟ್ಟು ಯಾವ್ದಾರು ಒಂದು ಡಬ್ಗಿ ಬುಕ್ ಹಾಕಿ ಮುಚ್ಚಿ ಮಡಗು. ತುಂಬ್ಕನತೆ ಹೊಸಿ ಇರಲ್ಲ. ಈಗ ಬರೀ ಯಾವ ಸಾಮಾನಲ್ಲಿ ನೋಡಿದ್ರೆ ಬರೀ ಈರ ತುಂಬ ಕೂತ್ಕೊತವೆ. ಕಡಲೆಬೇಳೆ ಅನ್ನಕ್ಕಿಲ್ಲ, ಕಡಲೆ ಬೀಜ ಅನ್ನಕ್ಕಿಲ್ಲ, ಈ ಸಕ್ಕರೆ ಅನ್ನಕ್ಕಿಲ್ಲ, ಬೆಲ್ಲ ಅನ್ನಕ್ಕಿಲ್ಲ, ಎಲ್ಲಾದ್ರೂ ತುಂಬ ಕೂತವೆ ಈರಗಳೀಗ. ಒಂದು ಈರುಳ್ಳಿ ಪುಡಿನಾರು ತಂದು ಉದುರಿಸ್ಬೇಕಾಯ್ತು. ಉದುರಿಸುವೆ. ಸರಿ ನಡಿ ಮತ್ತೆ. ಸರಿ ಬನ್ನಿ. ತಾಳು ಅವನು ಬೆಂಕಿನೆಲ್ಲ ಹಾರಿಸ್ಕೊಂಡ್ಬಿಟ್ಟು ಅಲ್ವಾ, ಹಾಗೆ ಬಿಟ್ಟು ಬಂದಿರಿ. ನಾನು ಬೇರೆ ಮರ್ತ್ಕೊಂಡು ತಳೋಸಿ ಹಾರಿಸ್ಬಿಟ್ಟು ಬರ್ತೀನಿ. ಇಲ್ಲ ತಕಳೆ ಅವ್ರು ಹಾರಿಸ್ಕೊಂಡು ಬರ್ತಾರೆ ಬನ್ನಿ. ಎಲ್ಲ ಅಕ್ಕಪಕ್ಕದಲ್ಲಿ ಮನೆಯವೇ. ಅಯ್ಯೋ ಏನು ಹಾಕಿಲ್ಲ ಬನ್ನಿ. ಏನು ಎಸಿ ಏನು ಹಾಕಿದಾರೋ ಒಸಿ ತಾನೆ, ಒಸಿ ಬೆಂಕಿ ಹಾಕಿರೋದು ಅಲ್ವಾ, ಏನು ಹಾಕಿಲ್ಲ ಬನ್ನಿ. ಬೇಡಕತ್ತೀರು ಹಾರಿಸ್ಬಿಟ್ಟು ಬಂದ್ಬಿಡ್ತೀನಿ ತಾಳು. ಲೋ ನಾಗರಾಜ ಎತ್ಕೊಳ್ಳಿ ಹಿಡ್ಕಟ್ಟು ಹಾಕುದ್ರಾ? ಅಮ್ಮ ಅಪ್ಪ ಕೌತ್ಕನಮ್ಮ ಕೊಟ್ಟದಲ್ಲಿ ಕಟ್ಟಾಕ್ಬಿಡ್ತೀನಿ ಅಂತ. ಓ ಸಿಕ್ಕುದ್ವಾ? ಸರಿ ಕತೆ ಹೋಗು. ಊಟ ಮಾಡಿ ಹೋಗು, ಪ್ರಸಾದ ತಿನ್ನು ಹೋಗು. ಅಮ್ಮ ನೀನು ಹೋಗು, ನಾನು ನೀರು ಹಾಕ್ಬಿಟ್ಟು ಬರ್ತೀನಂತೆ. ಸಿಕ್ಕಿಲ್ಲ ಬಿಡು, ನಾನು ಹಾಕ್ತೀನಿ. ಇಲ್ಲ ಕತ್ ಹೋಗಮ್ಮ, ನಾನು ಹಾಕ್ತೀನಂತೆ, ಹೋಗು. ಇಲ್ಲ ಅಲ್ಲಿ ಒನ್ಕೆ ಇಟ್ಟಿದ್ದ ಚುರಿ ಸೈಡಲ್ಲಿ ನೋಡು, ಅದನ್ನ ಎತ್ಕೊ ಬಂದ್ಬಿಡು. ಸೀಸ್ಕಿಸ್ಬಿಟ್ಟಿರು ಒನ್ಕೆಯ ಸೈಡಲ್ಲಿ ಬಡಿಗೆ ಬಿಡು, ಬೆಂಕಿಗೆ ಹೋಯ್ಕಿಲ್ಲ ಕತೆ. ಸರಿ ಹಚ್ಕಟಾಗ ನೀರು ಹಾಕೊಡ್ಪ. ಒಂಚೂರು ಬೆಂಕಿ ಬಿಡ್ಬೇಡ. ಅಕ್ಕಪಕ್ಕದಲ್ಲೆಲ್ಲ ಹುಲ್ಮೆದೆ ಎಲ್ಲವೇ, ಆಮೇಲೆ ಹುಷಾರು ಮನೆ ಎಲ್ಲವೇ ಅಕ್ಕಪಕ್ಕದಲ್ಲಿ ಹಚ್ಕಟಾಗ ಆರಿಸ್ಬಿಡ್ಪ. ಹ್ಞೂ ಸರಿ ಕತ್ ಹೋಗು, ನಾನು ಆರಿಸ್ಬಿಟ್ಟು ಬರ್ತೀನಿ. ಸರಿ ಹುಷಾರು. ಬಿಡವ ಹಬ್ದಡ್ಗೆ ಅಂದರೆ ಹಬ್ದಡ್ಗೆನೇ ಯಾಕನವ, ಇನ್ಯಾಕೆ ಹೇಳರು ಹಬ್ದಡ್ಗೆ ಅಂತ. ಭಾರಿ ಚೆನ್ನಾಗದ ಕಣವ ಈ ತಾಳದ ಅಂತೂ, ಏನು ಬೊಂಬಾಟಾಗದೆ ಕಣವ. ತಾಳದ ಮಾತ್ರವ ಅಯ್ಯೋಯ್ಯವ ಸ್ವರ್ಗ ಕಣವ, ಸ್ವರ್ಗ. ಭಾರಿ ಚೆನ್ನಾಗದೆ ಮಾತ್ರ. ತಿನ್ನವ, ಅದು ಯಾಕವ ಕೂತಿದ್ದಿ, ತಿನ್ನು. ಲೋ ನಾಗರಾಜ ಅದೇನಂಗೆ ನೋಡ್ತಿದ್ದಿ, ಅದೇನು ನೋಡ್ತಿದ್ದೀಯ ನೀನು, ತಿನ್ನು. ಭಾರಿ ಚೆನ್ನಾಗದೆ ತಕಳೆ. ಈ ಬೆಲ್ದಾನ ಅಂತೂ ಭಾರಿ ಅಂದ್ರೆ ಭಾರಿ ಚೆನ್ನಾಗದೆ ಮಾತ್ರ. ಏ ಬೆಲ್ದನಕ್ಕಿಂತ ತಾಳದ ತಿನ್ನೋಡು, ನಿನಗೆ ಸಿಹಿ ಬಾವಿ ಇಟ್ಕೊಬಿಟ್ಟಿದೆ ಗಂಟ. ಇಲ್ಲ ತಿನ್ನಕರು ನೆಮ್ಮದಿ ಕೊಡು. ಅದು ಯಾಕಂಗೆ ಅಂಟ್ಕೊಂಡು ಏನು ಕಚ್ಚಕ್ಕೆ ಹೋಯ್ತಿದ್ಯಲ್ಲ ಹುಣ್ಣ ತಿನ್ನೋದಕ್ಕೆ. ನೀನು ತಿನ್ನಕರು ನೆಮ್ಮದಿ ಕೊಡ್ಲ, ಹಚ್ಕಟ್ಟಾಗ ಊಟ ಮಾಡಲಿ. ಅವಳು ಇಷ್ಟ ಬಂದ ತಿಂತಾಳೆ ತಿನ್ನು. ನೀನು ತಾಳದಂತ ಬಟ್ಟಾಡಕ್ಕಿಲ್ವಾ, ಹಂಗೆ ಹಾವಳುವೆ. ಬೆಲ್ದಾನ ಕಂಡ್ರೆ ಹಾಸೆ ತಿಂತಾಳಕತೆ, ನೀನು ಸಿ ತಿನ್ನು. ಇಲ್ಲ ನಾಗರಾಜ ಏನು ಸದ್ದೆ ಮಾಡ್ತಾಯಿಲ್ಲ, ಹಂಗಿದಲ್ಲ. ಏ ಭಾರಿ ಚೆನ್ನಾಗದೆ ಕಣಮ್ಮ ತಾಳದ ಮಾತ್ರವ, ಚೆನ್ನಾಗದೆ. ಈ ಇದು ಏನೋ ಹಲಸಿನಕಾಯಿ ಅಂತೂ ಏನು ಸೂಪರ್ ಆಗದೆ ಗೊತ್ತಮ್ಮ, ಭಾರಿ ಚೆನ್ನಾಗದೆ ಮಾತ್ರವ. ಇನ್ನೇನ್ಲ ಅಷ್ಟು ಕಾಯಿ ಸೊಪ್ಪು ಎಲ್ಲನೂ ಹಾಕೋರು, ಇನ್ನೇನದು ಈ ಸಲ ಎಲ್ಲ ಸರಿಯಾದ ಬಂದ್ಬಿಡ್ತಕ್ಕಲ್ಲ. ಅದೇ ಇದು ಅವರೆಕಾಳು, ಆಮೇಲೆ ಗೆಣಸು, ಸುವರ್ಣಗೆಡ್ಡೆ,
ಆಮೇಲೆ ಇದು ಏನು ಇದು ಬಾಳೆಕಾಯಿ ಕುಂಬಳಕಾಯಿ ಅವನ್ನೆಲ್ಲನೂ ಒಂದು ಅದಕ್ಕೆ ಬೇಯಿಸ್ಕೊಂಡು ಹುಚ್ಚಳ್ಳುಡಿ ಒಗ್ಗರಣೆ ಕೊಟ್ಬಿಟ್ಟು ಹುಚ್ಚಳ್ಳುಡಿ ಹಾಕ್ಬಿಟ್ರೆ ಇನ್ನೇನು ಇಲ್ಲಕಲ್ಲ ಇಷ್ಟೇ ತಾಳ್ದ ಹೀರ ಕಾಳು ಸೊಪ್ಪೆಲ್ಲ ಒಂದು ಅದಕ್ಕೆ ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಬಿಟ್ಟು ಹುಚ್ಚಳ್ಳುಡಿ ಹಾಕ್ಬಿಟ್ರೆ ಮುಗಿತಕ್ಕಲ್ಲ. ಹುಚ್ಚಳ್ಳುಡಿಗೆ ಜೀರಿಗೆ ಹುಚ್ಚಳ್ಳು ಉಪ್ಪು ಮೆಣಸು ಅದೇ ಒಣಮೆಣಸೇನು ಆಮೇಲೆ ಬೆಳ್ಳುಳ್ಳಿ ಇವನ್ನೆಲ್ಲವ ಪುಡಿ ಮಾಡ್ಕೊಬಿಟ್ಟು ಉದುರಿಸ್ಬಿಟ್ರೆ ಚೆನ್ನಾಗಿರ್ತದೆ. ಭಾರಿ ಎಳ್ಳುವೆ ಮೆಣಸೆಣ್ಣು ಹುರ್ಕೋಬೇಕು ಚೆನ್ನಾಗಿರ್ತದೆ ಬಾ. ಅಲ್ಲ ಏನ ನಮ್ಮ ಕಾಲದಲ್ಲಿ ಉಂಡಂಗೆ ಆಯ್ತದೆ ಅದಕ್ಕೆ ಎಲ್ಲನೂ ಹಾಕ್ಬಿಟ್ಟು ಅಚ್ಚಕಟ ಮಾಡಬೇಕು ಅನ್ನೋದು ಹಬ್ಬಕ್ಕೆ. ಆಮೇಲೆ ಇನ್ನೊಂದು ವಿಚಾರಕ್ಕಲ್ಲ ಹೊಸ ತೆನೆ ಆಗತ್ತಲ್ಲ ಇನ್ನೂ ಸ್ವಲ್ಪ ದಿವಸ ಕರ ಹಾಕ ಹೊತ್ತು ಒಂದೇ ಬಿಟ್ಬಿಟ್ಟು ಆಚೆ ಈಚೆ ಹೋಗ್ಬೇಡಿ ಅಟ್ಟಿತಾವೆ ಯಾರು ಇರಿ. ಆಮೇಲೆ ಹೊಲಗಿಲ್ ಕಟ್ಕೋಗಕ್ಕೆ ಹೋಗ್ಬೇಡ ಅಷ್ಟು ದೂರ ಅದಕ್ಕೆ ನಡೆಯೋಕ್ಕಾಗಿಲ್ಲ ಏನು ಹೊತ್ರದಲ್ಲಿದ್ದದ ಅವಲ್ಲ ಕಟ್ಕೋಗಕ್ಕೆ ಇಲ್ಲೇ ತಂದು ಒಣುಲ್ಲೋ ಹಸಿ ಹುಲ್ಲೋ ಏನು ಹಾಕ್ತಿದ್ಯಲ್ಲ ಇಲ್ಲೇ ತಂದು ಹಾಕು ಅಲ್ಲಿ ಗಂಟ ಬೇಡಕತೆ ಬಿಸಿಲು ಬೇರೆಯ ಅದನ್ನ ಹೇಳ್ಕೊಂಡು ಪಾಪ ಹೊಟ್ಟೆ ಉಡ್ಸಕ್ಕೆ ಹೋಗ್ಬಾರ್ದು. ಮೂಗು ಪ್ರಾಣಿಗಳು ನಮ್ಗೆ ಹೇಳ್ಕೊಂಡವ ಕಷ್ಟ ಸುಖವ ನಾವೇ ಅರ್ಥ ಮಾಡ್ಕೊಂಡು ಮಾಡಬೇಕು ಜೀವನ ಮಾಡಬೇಕು ಕತೆ ಅಟ್ಕೆ ಹೋಗ್ಬೇಡಿ. ನಾವು ನಾಗರಾಜ ನಿನ್ನೂ ಅಷ್ಟೇ ಕಲ ಅಟ್ಕೆ ಹೋಗ್ಬೇಡಕಲ್ಲ. ಸರಿ ಕತ್ ಬಿಡಮ್ಮ. ಆಮೇಲೆ ಇಲ್ಲಿ ಯಾರು ಹುಲ್ತಾರವರು ಮಟ್ಟವರು ಅಂದ್ಬಿಟ್ಟು ಅದನ್ನು ಹೇಳ್ಕೊಳ್ಕ ಹೊಂಟೋದಿರಿ. ಆಮೇಲೆ ಬಿಡಮ್ಮ ಹೇಳಿಲ್ವ ನೀನು? ಹೇಳ್ತೀನಿ ಹೇಳಿದ ತಕ್ಷಣ ಕೇಳ್ಬಿಡವ್ರ ನೀವು ಒಂದ್ಸಲ ಹೇಳಿದ ತಕ್ಷಣ ಕೇಳವ್ರ ಹೇಳಿ. ಲಕ್ಷ್ಮಿ ಮನೆಗೆ ಹೇಳಿ ಬೀರ್ತಾರಲ್ಲ ಹೇಳ್ಕೊಡಕ್ಕೆ ಬಂದಿರ್ತಾರೆ ಹೇಳು ಬೆಲ್ವ ಅವ್ರನ್ನ ಊಟ ಕರೆದ್ಬಿಟ್ಟು ಊಟಕ್ಕೆ ಕೊಡು. ಆಮೇಲೆ ಎಳ್ಳು ಬೆಲ್ಲ ಮಡಗಿದ್ಯಲ್ಲ ಅದನ್ನೆಲ್ಲ ಕೊಡು ಅಷ್ಟನ್ನ ಕುಂಕುಮ ಕೊಡು ಆಯ್ತಾ? ಸರಿ ಕಂತ ಕಾಳಿ. ಇನ್ನು ಬೆಲ್ದನದ ಮುದ್ದೆಗಳೆಲ್ಲ ಅವೇ ತಾನೆ? ಉಂಕನತೆ ಇನ್ನೂ ಹೆಚ್ಚಾಗಿ 4-5 ಮುದ್ದೆನೇ ಮಾಡಿಲ್ವಾ? ಬುಡಿ ಯಾರು ಬಂದರೆ ಕೊಡ್ತೀನಂತೆ. ಈಗೇನು ಯಾರು ಬರೋಕ್ಕಿಲ್ಲ ಬಿಡುದಿನ ಇದ್ದಾಗ ಎಲ್ಲ ಬರ್ತಾರೆ. ಈಗೇನೆ ಎಲ್ಲರ ಮನೇಲ್ವೇ ಹಬ್ಬಕ್ಕೆ ಬೆಲ್ದನ ತಾಳ್ದ ಚಿತ್ಕರಿ ಸಾರು ಅನ್ನ ಇಟ್ಟೆಲ್ಲ ಮಾಡಿರ್ತಾರಲ್ಲ. ಮಾಡಿರ್ತಾರೆ ಆದ್ರೂ ಬಂದು ಉಂಡಿ ತಕೋ ಉಣ್ಣವ್ರು ಉಣ್ತಾರೆ ಕತೆ. ಉಣ್ಣವರು ಬಂದು ಊಟ ಮಾಡ್ತಾರೆ ಕರೀರಿ. ಆಮೇಲೆ ಅವರಟ್ಟಿರೋ ಹಬ್ಬ ಮಾಡೋರು ಅಂದ್ಬಿಟ್ಟು ಕರಿದಾನೆ ಇದ್ಬಿಟ್ಟಿರಿ. ಸರಿ ತಕೊಳ್ಳಿ ಕರಿತೀನಿ. ಮತ್ತೆ ತಾಳ್ದನು ಅಷ್ಟೇ ಯಾಕಂತೆ ನಿಮ್ಮ ಮಗ ಹೇಳಂಗೆ ಭಾರಿ ಚೆನ್ನಾಗದೆ ತಾಳ್ದನುವೆ. ಅವರೆಕಾಳು ಗೆಣಸುಳೆ ಭಾರಿ ಚೆನ್ನಾಗದೆ. ಮರಗೆಣಸು ಮಾತ್ರ ಭಾರಿ ಚೆನ್ನಾಗದೆ. ಆ ಹುಚ್ಚಳು ಹುಡಿ ಉದ್ರಿಸಿದಿರಲ್ಲ ಅದೇ ಒಂಥರ ಗಮನ. ನೀನು ಹುಚ್ಚಳು ಹುಡಿ ಹಾಕ್ನಿರಾದರೆ ಅಷ್ಟೇನು ಚೆನ್ನಾಗಿರ್ತಿಲ್ವೋ ಏನೋ ಇದು ಭಾರಿ ಚೆನ್ನಾಗದೆ. ಭಾರಿ ಅಂದ್ರೆ ಹುಸಿ ಚೆನ್ನಾಗಿಲ್ಲ. ನನಗೋಸಿ ಉಳಿಸು ತಾಳದ್ವ ಆಮೇಲೆ ಎಲ್ಲರೂ ಬೇಗಿ ಕಬಿಟ್ಟಿ ನಾವು ಹೆಚ್ಚಾಗಿ ಮಾಡೀನಿ ತಕಲ್ಲ ಹಬ್ಬದಡ್ಗೆ ಅಳತೆ ಮಾಡ್ಕೊಳಕ್ಕದ ಹೆಚ್ಚಾಗಿ ಮಾಡೀನಿ. ತಿನ್ನಪ್ಪ ಈಗಲೂ ತಿನ್ನು ವಾತಾರಕ್ಕೂ ತಿನ್ನು ನಾಳೆ ಮಧ್ಯಾಹ್ನಕ್ಕೂ ತಿನ್ನು ಸಂದಿಗೂ ತಿನ್ನು. ಲಕ್ಷ್ಮಿ ಮಿಕ್ಕಂಡದ ಹೊಸಿ ಹಚ್ಕಟ ಬೇಯಿಸಿ ಮಾಡ್ಬಿಡು. ಅದು ಕುಲ್ಕಿ ಮೇಲೆ ಕೆಳಗೆ ಕೈ ಆಡಿ ತಾಳ್ದುವ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಮಡ್ಗು. ಇಲ್ಲ ಚೆನ್ನಾಗಿಲ್ದಂಗೆ ಹೋಗ್ತದೆ ನಾಳೆಗೆ ಆಯಿತಾ? ತಿನ್ನಲಿ ಹಚ್ಕಟಾಗಿ ತಿನ್ನಲಿ ಹೆಚ್ಚಾಗೆ ಮಾಡಿ. ನೀನು ಹೊಸಿ ಮಾಡಿಲ್ಲ ಹಬ್ಬಕ್ಕೆಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರಕ್ಕಿಲ್ಲ ಕತೆ. ಇಲ್ಲ ನಾಗರಾಜ ಹಂಗೆ ತಿಕ್ಕೋದ್ರೆ ಕಂಬ್ಲಿನೂ ಕರೆದ್ಬಿಡು. ಕಂಬ್ಲಿ ಇಟ್ಟಿಗೆ ಹೋಗಿ ಕರೆದ್ಬಿಟ್ಟು ಊಟಕ್ಕೆ ಬರೀ ಹೇಳ್ತಿತ್ತು ಅಮ್ಮ ಅಂತನ್ನು. ಈಗ ಹೋಯ್ತಲ್ವ ನಮ್ಮ ಅಂಗಡಿದಕ್ಕೆ? ಹೋದ್ರೆ ಒಂದ್ಸಲ ಹೋಗಿದ್ದು ಬೆಳವಟ್ಟಿಗೆ ಹೋಗಿ ಕರೆದ್ಬಿಟ್ಟು ಹೋಗು. ಎಲ್ಲಕ್ಕೂ ಹಬ್ಬ ಹುಣ್ಮೆಗೆಲ್ಲ ಕರೀತಾಳೆ ಕಷ್ಟ ಸುಖಕ್ಕೆಲ್ಲ ಓಡಿ ಬರ್ತಾಳೆ. ಹ್ಞೂ ಅದಕ್ಕೆಲ್ಲ ಹೋಗು ಕರೆದ್ಬಿಟ್ಟು ಬಾ ಹೋಗು. ಇಲ್ಲಾಂದ್ರೆ ತಗೋ ಕೊಟ್ಬಿಟ್ಟಿಯಾ ಬೆಳ್ದನೂ ತಾಳ್ದನುವೆ. ಯಾವ ಕೊಟ್ರೆ ಏನು ಚೆನ್ನಾಗಿದ್ದದು ಕಳಿಸು ಹೋಗಿ ಕರ್ಕ ಬರಲಿ ಹಂಗಂದಿಯಾ? ಉಂಕಲ್ಲ ನಾಗರಾಜ ಹೋಗಿ ಕರೆದ್ಬಿಡು ತಗೋ ಕೊಟ್ರೆ ಚೆನ್ನಾಗಿರಕ್ಕಿಲ್ಲ ಕತೆ. ಅಚ್ಚುಕಟ್ಟಾಗಿ ಉಣ್ಕ ತಿನ್ಕೊಂಡು ಹೋಗ್ಲಿ. ಹಂಗೆ ಎಳ್ಳು ಬೆಲ್ಲನೆಲ್ಲ ಈಸ್ಕೊಂಡು ಹೋಗಿ ಕರೆದ್ಬಿಡು ಆಯ್ತಾ? ನೆನೆನೆ ಕರಿ ಅಂತ ಹೇಳಿದ್ನಲ್ಲ ಕರೆದ? ಇಲ್ಲ ಕಣಮ್ಮ ಅದು ಕೆಲಸ ಮಾಡ್ತಾ ನಿಂತ್ಕೊಬಿಟ್ಟೆ. ಅಲ್ಲ ಜ್ಞಾನ ಬೇಕು ಕಲ ಸಂಬಂಧನ ಬಾವನ್ಸವ್ರು ಬದುಕವ್ರು ಜ್ಞಾನ ಇರಬೇಕು. ಅಲ್ಲ ಹೇಳಿದ್ನಲ್ಲ ಚಿಕ್ಕವನ್ನ ಕರಿಬೇಕು ಅನ್ನೋ ಜ್ಞಾನ ಇಲ್ವಾ ನಿನ್ಗೆ? ಬೆಳಿಗ್ಗೆ ಸಿಕ್ಕಿಲ್ಲ ಕರೆದೆ. ಅಲ್ಲ ಹೇಳಿನಿ ಮೊನ್ನೆನೇ ನೆನ್ನೆನು ಹೇಳಿನಿ ಹ್ಞೂ ಅಂತ ಹೇಳ್ಬಿಟ್ಟು ನೀನು ಕರಿದೆ ಹಂಗೆ ಇದ್ಬಿಟ್ಟಿದ್ಯಲ್ಲ. ಏನು ಅನ್ಕೊಳಕಿಲ್ಲ ಅವರು. ನಾನು ರೊಟ್ಟಿದಿಕ್ಕೆ ಹೋಗಿದ್ರೆ ನಾನೇ ಹೋಗಿವ್ನಿ ಕರ್ಬಿಟ್ಟು ಬರೀವ್ನಿ. ನಾನೇನು ಹೋಗಲೇ ಇಲ್ಲ ಯಾಕೆ ನಿನ್ನ ಕೈಲಾರು ಹೋದ್ರೆ ಹೇಳ್ತೀರಿ ಅಂತಂದ್ರೆ ನೀನು ಹೇಳಿಲ್ವ? ಅಲ್ಲ ನೀನಾರು ಹೇಳ್ದ? ನಿನ್ನ ನಾಗರಾಜ್ ಹೇಳ್ತಿದ್ದಲ್ಲ ಹೇಳು ಅಂತ ಅದಕ್ಕೆ ಹೇಳಿದ ನೀನು ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಗುಡಿ ಚೆನ್ನಾಗದೆ ಕತೆ. ನೀನು ಹೇಳಿದ ಅಂತ ಅವನು ಹೇಳಿದ್ಯ ಅಂತ ನೀನು ಎಲ್ಲ ಚೆನ್ನಾಗದೆ ಕತೆ. ನೀನು ಕರೆದ್ರೆ ಹಿಂಗೆ ಅನ್ಕೊಂಡು ಅವ್ರು ಬಂದಾರ ಏನು ಅನ್ಕೊಳಕ್ಕೆ ಕರೆದ್ರೆ ಬತ್ತಾಳಂತೆ. ಏನು ಅನ್ಕೊಳಕಿಲ್ಲ ಅಂದ್ಬಿಟ್ಟು ನಾವು ಯಾವಾಗಲೂ ಕರೆದ್ರೆ ಚಂದವ ಅಂತ ಬುಡ ಬತ್ತಾಗಿ ಬತ್ತಾಳೆ ಕತೆ. ಕಂಬ್ಲಿ ಕರೆದ್ರೆ ಬತ್ತಾಳೆ ಬಿಡು. ಸರಿ ಕತೆ ಹೋಗಿ ಕರೀರಿ ಈಗ್ಲಾರುವೆ ನಾನು ಮಾಡ್ಸ್ಕೊಂಡ್ಬಿಟ್ಟಿರಿ. ಇಲ್ಲಾಂದ್ರೆ ನಾನೇ ಹೋಯ್ತೀನಿ ತಗೊಳ್ಳಿ ಬಂದು ಅಜ್ಜಯ್ಯ ನಿಮ್ಗೆ ಹೇಳಿ ಕಳಿಸ್ತೀನಲ್ಲ ನಮಗೆ ಬುದ್ಧಿ ಇಲ್ಲ. ಒಂದು ಕೆಲಸನೂ ನೆಟ್ಟು ಮಾಡೋಕ್ಕಿಲ್ಲ ಹಬ್ಬದ ದಿವಸನೂ. ಪೂಜೆನ ತಗೊಂಡು ಮಡ್ಬಿಡು. ಇವನೇನಿಗೆ ತಗೊಂಡಿದ್ದೀನಿ ನೀನು ನಾನು ಇವನ್ನ ಮಿಕ್ಕಂಡವ ಹಂಗೆ ಎತ್ತು ಮಡಗಿದ್ದು ತಟ್ಟೆಲಿ ಹಾಕ್ಬಿಟ್ಟು ಅಲ್ಲವೇ ದೇವ್ರ ಮನೆ ತಗೊಂಡು ಮಡಗಿವ್ನಿ. ಎಳ್ಳು ಬೆಲ್ಲ ಅವನ್ನೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಕವರ್ಗೂ ಹಾಕಿ ಮಡಗಿವ್ನಿ. ಹೋಗ್ಬಿಟ್ಟು ನಾಗರಾಜನಟ್ಟಿಗೂ ಕೊಟ್ಟೋಡು. ಲಕ್ಷ್ಮಿ ಇರ್ತಾಳೆ ಅವ್ರಿಗೂ ಕೊಟ್ಬಿಟ್ಟು ಕಬ್ಬನೆಲ್ಲ ಕೊಟ್ಟೋಡು ಬಾ. ಆಮೇಲೆ ಪಕ್ಕದ ಮನೆ ಎಟ್ಟಿಗೂ ಆ ಕಡೆ ಎಟ್ಟಿಗೂ ಈ ಕಡೆ ಎಟ್ಟಿಗೂ ಎಲ್ಲವೂ ಕೊಟ್ಬಿಡು. ಮುಂದ್ಗಡೆ ಇಟ್ಲವಲ್ಲ ಸಣ್ಣ ಇಟ್ಲು ಅವಕ್ಕೆಲ್ಲ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬಾ ಆಯಿತಾ?
ಆಮೇಲೆ ಸುಮ್ಮನೆ ನಿಂತ್ಕೊಬೇಡ, ಒಬ್ರು ಕೊಟ್ಟು ಒಬ್ರಿಗಿಲ್ಲ ಅನ್ಕೋಬೇಡ. ಅಕ್ಕಪಕ್ಕದಲ್ಲಿ ಎಲ್ಲರೂ ಕೊಟ್ಬಿಡು. ಸಣ್ಣಕ್ಳು ಕಂಡ್ರೆ ಅವಕ್ಕೂ ಇವವೆ ಮಮ್ಮಿ ನೆನ್ನೆಲ್ಲನೂ ಕವರ್ಗೆ ತಂದು ಹಾಕೊಂಡ್ವಲ್ಲ, ಸಣ್ಣ ಸಣ್ಣ ಕವರ್ಗೆ ಐಕ್ಳು ಕಂಡ್ರೆ ಎಲ್ಲಕ್ಕೂ ಒಂದೊಂದು ಕೊಡು, ಅವು ತಿನ್ನಲಿ. ಆಮೇಲೆ ಕಬ್ಬನ್ ಚೂರವೆ, ಎಳ್ಚೆಣ್ಣೆವೆ, ಬ್ಯಾಲ್ದಣ್ಣು ತಂದು ಮಡಿಕ್ಯೂನಿ ಜೊತೆಗೆ ಒಂದೊಂದು ಬ್ಯಾಲ್ದಣ್ಣು, ಒಂದು 4 ಎಳ್ಚೆಣ್ಣೆಲ್ಲನೂ ಒಂದು ಇಷ್ಟುದ ಪೀಸ್ ಕಬ್ಬು ಅವನ್ನೆಲ್ಲ ಹಾಕ್ಬಿಟ್ಟು ಜೊತೆಗೆ ಬಾಳೆಹಣ್ಣು ಎಲ್ಲಡಿಕೆ ಅರ್ಶಿನ ಕುಂಕುಮ, ಆಮೇಲೆ ಹೂವವೆ, ಹೂವು ಕೊಟ್ಬಿಟ್ಟು ಬಂದ್ಬಿಡು ಆಯಿತಾ. ಆಮೇಲೆ ಏನೋ ಮರ್ತ್ಕೊಂಡಲ್ಲ, ಅಚ್ಚುಕಟ್ಟಾಗಿ ಪೂಜೆ ಮಾಡ್ತೈತಾನೆ. ಉಂಕನವ ಪೂಜೆ ಎಲ್ಲ ಆಯ್ತಲ್ಲ. ಸರಿ ಹೋಗು ಮತ್ತೆ ಜಲ್ದಿ ಕೊಟ್ಬಿಟ್ಟು ಬಂದ್ಬಿಡು. ಹಾಗೆ ಊಟ ಕರೆ ಕೇಳ್ತಿತ್ತು ಅಂದ್ಬಿಡು, ನಾಗರಾಜನ್ಗೂ ಅಮ್ಮನಿಗೂ ಲಕ್ಷ್ಮಿಗೂ. ಹಾಗೆ ದೊಡ್ಡಪ್ಪ ಕರೆದ್ರೆ ಕಂಡ್ರೆ ದೊಡ್ಡಪ್ಪನ್ನು ಬರೇಳ್ಬಿಡು. ನೀನು ಬವ್ವ ಇಲ್ಲಕ್ಕ ಹೋಗು, ಅಡುಗೆ ಮಾಡಿವ್ನಿ ಇಲ್ಲಿ. ನಿಮ್ಮಪ್ಪ ಅದು ಯಾರನ್ನೋ ಕರ್ಕೊಬತ್ತೀನಿ ಊಟಕ್ಕೆ ಅಂತಿತ್ತು. ಅವ್ರು ಊಟಕ್ಕೆ ಬಂದ್ಬಿಟ್ರೆ ಏನು ಮಾಡಾನೆ, ಊಟ ಹಾಕೊಡ್ಬೇಕು ಅವ್ರಿಗೆ. ನೀನು ಹೋಗು, ನೀನು ಹೋಗ್ಬಿಟ್ಟು ಹಂಗನ್ನು ಊಟಕ್ಕೆ ಆಮೇಲೆ ಮಿಸ್ ಮಾಡಬೇಡಿ ಅನ್ನೋ ಕರ್ಕಬ್ಬ. ಸರಿ ಅವ್ವ. ಪುನಿ ಎಲ್ಲೋದ? ಆಗ್ಲೇ ಹೋದ್ನಲ್ಲ, ಗೊತ್ತಿಲ್ಲ ಎಲ್ಲಿಗೆ ಹೋದ ಈಗ ಅಂತ, ಇನ್ನೂ ಬಂದಿಲ್ಲ ಅವನು. ಅಲ್ಲ ಫೋನ್ ಮಾಡಬೇಕು ತಾನೆ ನೀನು? ಫೋನ್ ಇದೆ, ಚಾರ್ಜ್ ಕೊಟ್ಟೋಗವನೆ. ಗಂಡು ಚೂರು ಜ್ಞಾನ ಇಲ್ಲ. ಇರೋದು ಫೋನ್ ಚಾರ್ಜ್ ಖಾಲಿ ಗಂಟೆ ಸಂಜೆ ಗಂಟೆ ಕೊನೆ ಬಿಟ್ಟು ಆಚೆಗೋಯ್ಕಿಲ್ಲ. ನೀನು ಫೋನ್ ಚಾರ್ಜ್ ಖಾಲಿ ಆಗ್ಬಿಟ್ರೆ ನಿನ್ನ ಮನೆಗೆ ಬರೋಕಿಲ್ಲ. ಹಿಂಗೆ ಕಲಿಯೋದು ಅದೇನು ಹೊಟ್ಟೆ ಉರ್ಸವ. ಹಬ್ಬದ ದಿನ ಉಣ್ಮೆ ದಿನ ಅನ್ನಕ್ಕಿಲ್ಲ. ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ತೇವೆ. ನೀರು ಇಕ್ಕಣ್ಣ ಇಲ್ಲ ಹಂಗೆ ಸುತ್ತಕ್ಕೆ ಹೋಗಿದ್ದಾನ ಬೀದಿಯಾ? ಎಂತ ನೀರು ಇಕ್ಕೊಂಡಿದ್ದಾನು? ನೀರನ್ನು ಇಕ್ಕೊಂಡಿಲ್ಲ, ಏನು ಇಕ್ಕೊಂಡಿಲ್ಲ, ಹಂಗೆ ತಿರುಗ್ತಾ ನಿಂತವನೆ. ಅಲ್ಲಕನ್ ಪೂಜಾ, ನೀನಾರು ಹಾಕಾಗಿ ಬುದ್ಧಿ ಪದ್ದಿ ಹೇಳಬೇಕು ತಮ್ಮನಿಗೆ. ಹಾಗೆ ಅಲ್ಕಿಸ್ಕ ಕೂತ್ಕೊತಿದ್ಯಲ್ಲ ನೀನು. ಉಗ್ದಿ ನೀರಿಗೆ ಹೋಗು ಅಂತ ಹಡ್ತಿ ಆಗ್ಬಿಟ್ಟು ನೀನು ಎಲ್ಲಿ ಕಳಿಸ್ತೀಯ ಅವನ್ನ? ಅಲ್ಲ ನಾನು ಕೇಳ್ತಾ ಇದ್ದೀನಿ, ನಾನೇನು ಹೋಗು ಅಂದಿದ್ದಾನೆ ಅವನ್ನ. ಗೊತ್ತಿಲ್ಲ ನನಗೆ ಎಲ್ಲಿಗೆ ಹೋದ ಅಂತ. ಒಟ್ಟಿಗೆ ತಾಳು ಬರ್ತೀನಿ 2 ನಿಮಿಷ ಅನ್ಕೊ ಹೋಗಿದ್ದು, ಇನ್ನೂ ಬಂದೇ ಇಲ್ಲ. ಚಿಕ್ಕವ ಪೂಜಾ. ಓ ನಾಗರಾಜ, ಬಾ ಬಾ ಕೂತ್ಕೋ ಬಾ. ಇಲ್ಲ ಕಣ್ ಚಿಕ್ಕವ. ಏನು ಈಗ ಬಂದ್ಬಿಟ್ಟು ಇಲ್ಲ ಕಣ್ಚಿಕವ ಅಂತ? ಬಾ, ಕಾಳ್ದನುವೆ ಬೆಳ್ದನನುವೆ ಸಾನ ಸಾರೆಲ್ಲ ಮಾಡೀನಿ, ಊಟ ಮಾಡು ಬಲಿ. ಚಿಕ್ಕವ ಈಗ ತಾನೇ ಉಣ್ಕೊಂಡು ಕೈ ತೊಳ್ಕೊ ಬಂದಿವಿ. ನೋಡುತ್ತೆ ಅವನೇ ಹರಿಲ್ಲ. ಬನ್ನಿ ಮನೆಗೆ ಊಟ ಮಾಡ್ಕೊಂಡು ಹೋಗಿವ್ರಂತೆ. ಪೂಜಾ ಬಾ. ಚಿಕ್ಕವ ಬಾ ನೀನುವೆ. ಚಿಕ್ಕಪ್ಪ ಎಲ್ಲಿ? ಪುನಿ ಇಲ್ಲ? ಅದೆಲ್ಲ ಹೋದ್ನ ಕಣೆ, ನೀರು ಹಿಕೊಂಡಿಲ್ಲ, ಏನೂ ಇಲ್ಲ, ಫೋನು ತಗೋಗಿಲ್ಲ. ಜಲ್ದಿ ತಿರುಗ್ತಾ ನಿಂತಿದ್ದಾನು, ಮನೆಗೂ ನೆಟ್ಟಿಗೆ ಬರೋಕಿಲ್ಲ ಕಲ. ನೀನಾರು ಹೇಳು ನಾಗರಾಜ, ನೀನಾರು ಹೇಳು. ಏನು ಹೊಸಿ ಹೊಟ್ಟೆ ಉರ್ಸಕ್ಕಿಲ್ಲ ಕಲ, ಹಬ್ಬನಕ್ಕಿಲ್ಲ, ಹುಣ್ಮೆನಕ್ಕಿಲ್ಲ. ತಿರ್ಗಂತದ್ದು ಏನಿರೋದು, ಏನು ಕಡ್ದು ಕಟ್ಟೆ ಆಗ್ತಿದ್ದಾನ? ಪೋಲಿ ಆಗೋಯ್ತಾನೆ, ಬಿಟ್ರೆ ಮಾತ್ರ ಇವನು ಹುಟ್ಟು ಪೋಲಿ ನನ್ನ ಮಗ ಆಗೋಯ್ತಾನೆ. ಬುಡು ಚಿಕ್ಕವ, ಸರಿ ಆಯ್ತಾನೆ ಕತೆ. ಸಣ್ಣ ಗಂಡು ಅಲ್ವಾ, ಹೋಗ್ಲಿ ಊಟ ಮಾಡಕ್ಕೆ ಬಂದ್ಬಿಡಿ, ಮಿಸ್ ಮಾಡಿಬಿಡಿ. ಬಾ ಪೂಜಾ. ಏಡ ನಾನೇ ಬರೋದು ಅನ್ಕೊಂಡಿದ್ದೆ, ಎಳ್ಳು ಬೆಲ್ಲ ಕೊಡೋಕ್ಕೆ. ಈಗ ನಾನೇ ಬತ್ತಿದ್ದೆ. ಸರಿಪಾ. ಚಿಕ್ಕವ ನೀನು? ಇಲ್ಲ ಹೋಗು. ನಿಮ್ಮ ಚಿಕ್ಕಪ್ಪ ಯಾರನ್ನೂ ಕರ್ಕೊಬತ್ತೀನಿ ಊಟಕ್ಕೆ ಅಂತ, ಅದಕ್ಕೆ ಊಟಕ್ಕೆ ಹಾಕೊಡ್ಬೇಕು. ಆಮೇಲೆ ಬಂದ್ಬಿಟ್ರೆ ಏನು ಮಾಡೋದು? ಆಮೇಲೆ ಬರ್ತೀನಿ ಹೋಗು ಸಂಜೆ ಹೊತ್ತಿಗೆ. ಅಲ್ಲ ಇನ್ನು ಯಾವಾಗ ಬರೋದು ನೀನು? ಸಂಜೆ ಹೊತ್ಕೊ ಬೇಡ, ಏನು ಬೇಡ, ಬೈಗ ಊಟ ಮಾಡ್ಕೋಗು. ಸಂಜೆ ಹೊತ್ತಿಗೆ ಆಮೇಲೆ ಬರುವಂತೆ. ಬೈಗ ಮೊದಲು ನೀನು ಊಟ ಮಾಡ್ಕೋಗಿ ಬೈಗ. ಇಲ್ಲ ಹೋಗು ನಾಗರಾಜ, ನಾನು ಆಮೇಲೆ ಬರ್ತೀನಿ. ಹೋಗು ನೀನು, ಈಗ ಕಳಿಸ್ತೀನಿ ಇವಳ ಪೂಜನ, ನಾನು ಆಮೇಲೆ ಬರ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ ಚಿಕ್ಕವ. ಬಾಯಿಗ ನೀನು. ಎಲ್ಲಕ್ಕೂ ನಾವು ಮಾತ್ರ ಬರಬೇಕು, ನೀನು ಮಾತ್ರ ಬರಬೇಡ ಬಿಡು. ಇಲ್ಲ ಆಗ್ಲಿಂದ ಕರೆಯಕ್ಕೆ ಬರ್ನಿಲ್ವಲ್ಲ ಅದಕ್ಕೆ. ಥೂ ಬಿಡ್ತು ಅನು. ಅಲ್ಲ ಅದು ಬೇರೆಯಾ? ಅಲ್ಲ ನಮ್ಮ ಅಕ್ಕನ ಮನೆಗೆ ಬರೋಕ್ಕೆ ಕರಿಬೇಕಾ? ನಾನು ಬರ್ತೀನಿ. ಇಲ್ಲ ಹೋಗು, ಆಮೇಲೆ ಬರ್ತೀನಿ. ಆಮೇಲೆ ನಿಮ್ಮ ಚಿಕ್ಕಪ್ಪ ಕೈ ಅಂತದೆ, ಯಾರಿಗಾರು ಊಟಕ್ಕೆ ಹಾಕೊಡೋತಲ್ಲಿ ಮನೇಲಿಲ್ಲ ಅಂದರೆ ಇದೇನು ಹಿಂಗಾಡ್ತಿದ್ರಲ್ಲ, ಜನ ಮಂದಿ ಸೇರೋಕ್ಕಿಲ್ಲ, ಬರೀ ಸುತ್ತದೆ ಕೆಲಸ ಅಂತ ಬೈತದೆ. ಆಮೇಲೆ ಬರ್ತೀನಿ, ಹೋಗು ನಾನು ಆಮೇಲೆ ಬರ್ತೀನಿ. ಬಾ ಕೊಟ್ಟನು ಊಟ ಸ್ವಲ್ಪ ಮಾಡು, ಸ್ವಲ್ಪ ತಿನ್ನ ಮೇಲೆ ಬೆಲ್ದನ ತಳ್ದನ. ಚಿಕ್ಕವ ಈಗ ತಾನೇ ತಿನ್ಕೊಂಬಂದೆ. ಪೂಜೆ ಎಲ್ಲ ಆಯಿತು, ಕಿಚ್ಚೆಲ್ಲ ಆಯ್ಸಾಯ್ತು. ಅದಕ್ಕೆ ಅಮ್ಮ ನಾನು ಅಪ್ಪ ಎಲ್ಲ ಕೂತ್ಕೊಂಡು ಚಿಕ್ಕವೆಲ್ಲ ತಿನ್ಕೊಂಡು ಈಗ ತಾನೇ ಎದ್ದು ಬಂದೆ ಕತೆ. ಬೇಡ ಸರಿ, ಈಗ ಉಂಟಿದ್ರೆ ಸಿಕ್ಕಿಲ್ಲ, ಸಂಜೆ ಹೊತ್ತಿಗೆ ಬಾ, ಒಂಚೂರ್ನಾರು ಉಣ್ಕೋಬೇಕು ಮತ್ತೆ. ನೋಡೋಕ್ಕಾಯ್ತದ ಬಿಡು. ನೋಡ್ಗಿಡಕ್ಕಾಗದಲ್ಲ, ಇಲ್ಲ ಬರಬೇಕು ಅಷ್ಟೇ. ಇಲ್ಲ ಅತ್ತೆ ಇಲ್ಲ ಬರೀ ಹೇಳ್ಬೇಕು ತಾನೆ ಅವ್ರನ್ನೂ. ಬಾವ ಎಲ್ಲೋಯ್ತು ತಕ ಹಾಕೊಡೋಣ, ಟಿಫನ್ಗಿರಿಗೆ ಹಾಕೊಡೋಣ, ತಗೋದಿಯಾ? ಅಣ್ಣ ಹಾಕಿಸ್ಕೊ ಹೋಗು. ನೀನಂತೂ ಬರೋಕಿಲ್ಲ ಅಂತ ನನಗೆ ಗೊತ್ತು ಅವ, ಗೊತ್ತು ನನಗೆ. ಅಣ್ಣ ಅಂತೂ ಬರೋಕಿಲ್ಲ ಕಣವ. ಬಾಕ್ಸ್ಗೆ ಹಾಕೊಟ್ಬಿಡು, ಸುಮ್ಮನೆ ಹ್ಞೂ ಅಂತ ಹೇಳ್ತಾನೆ. ಮನೆಗೆ ಹಾಕೊಟ್ರೆ ಎಲ್ಲರೂ ತಿನ್ಕತಾನೆ, ಇಲ್ಲಿ ಕರೆದ್ರೆ ಮಾತ್ರ ಅವ್ನು ಬರೋಕಿಲ್ಲ. ಇಲ್ಲ ಕತ್ ಬಿಡು ಚಿಕ್ಕವ, ಬತ್ತೀನಿ ಕತ್ ಬಿಡು, ಸುಮ್ಮನೆ ಇಲ್ಲ, ನಿಜವಾಗ್ಲೂ ಬತ್ತೀನಿ. ಬಾ. ಏನು ನಡ್ಕೊಬೋದಿಯಾ? ಹೆಂಗೆ ಬಂದಿ ಚಿಕ್ಕವ? ನೀನು ಬಂದು ಯಾವ ಜೊತೆ? ಇಲ್ಲ ಅಣ್ಣ, ನಾನು ಒಬ್ಳೆ ಬರ್ತಾವನಿ. ಸರಿ ಬಾ, ಬಿಟ್ಕೊಟ್ಟನು. ನೀನು ಸ್ಕೂಟ್ರ್ ತಂದಿದ್ಯಾ? ಸ್ಕೂಟ್ರ್ ಏನಿಗೆ ತರನೇ ಸೈಕಲ್ ತಂದಿನಿ, ಬಾ ಬಿಟ್ಕೊಟ್ಟನು. ಹೋಗು, ನೀ ಸೈಕಲಲ್ಲಿ ಬಂದು ನಾನು ನಡ್ಕೊಂಡೆ ಜಲ್ದಿ ಹೋಯ್ತೀನಿ. ಮತ್ತೆ ಸ್ಕೂಟ್ರ್ ತಂದ್ರೆ ಇನ್ನಿದ್ರಲ್ಲಿ ಬಿಟ್ಕೊಡನೆ, ಬಸ್ ಸ್ಕೂಟ್ರನ್ನೇ ತಂದಿರೋದು. ಸರಿ ನಡಿ, ಹೋಗೋಣ. ಮೊದಲು ಅಣ್ಣವ್ರ ಮನೆಗೆ ಎಳ್ಳು ಕೊಟ್ಬಿಟ್ಟು ಬರೋಣ. ಎಳ್ಳು ಬೆಲ್ಲವ ಕೊಟ್ಬಿಟ್ಟು ಬಂದಿಯಾ? ಸರಿ ಹೋಗು, ಜಲ್ದಿ ಬಾ. ಅಲ್ಲೇ ಮಾತಾಡ್ತಾ ಕತೆ ಆಡ್ತಾ ನಿಂತ್ಕೊಬೇಡ, ಅರ್ಥ ಆಯ್ತಾ? ಆಮೇಲೆ ಅಲ್ಲೇ ಒಂದಷ್ಟೊತ್ತು ಕಾಲ ಕಳ್ಕೊಂಡು ಲೇಟ್ ಮಾಡ್ಕೊ ಬರಬೇಡ, ಆಮೇಲೆ ಹೋಗ್ದು ಬಿಡ್ತೀನಿ ಸರಿಯಾಗಿ. ಅದೇ ಯಾಕೆ ಸಿಗವ ಬೋದಿ ನೀನು ಸಂಜೆ ಗಂಟೆ ಅವ್ಳಿಗೆ? ಇಲ್ಲಾಗ ಸುಮ್ಮನಿರು, ಇವಳನ್ನ ತಲೆ ಮೇಲೆ ಕೂರ್ಸ್ಕೊಂಡು ಜಂಬ ಜಾಸ್ತಿ ಕತೆ ಇವಳಿಗೆ. ಎಲ್ಲೆಲ್ಲಿ ಹೋಯ್ತಾಳೆ ಅಲ್ಲೇ ಕೂತ್ಕೊಬಿಡೋದು, ಮಾತಾಡ್ತವೆ. ಅಲ್ಲಾಗಲ್ಲ ಅಡುಗೆ ಮಾಡ್ಬಿಟ್ಟು ಪಾತ್ರೆ 3 ಗಾಡಿ ಬಿದ್ದಾವೆ, ಏನಾರು ಕೆಲಸ ಮಾಡ್ಕೊಡೋದ ಅಂತಂತಾಳೆ. ಏನಾರು ಕರೆದ್ರೆ ಬಾ ಮಾಡ್ಕೊಡು ಅಂತ ಮಾಡ್ಕೊಡ್ತಾಳೆ. ಅವಳೇ ತಿಳ್ಕೊಂಡು ನಮ್ಮವ್ವ ಕಷ್ಟಪಡ್ತಾವಳೆ ಮುಡ್ತಾವಳೆ ಹೋಗಿ ಬೆಳಿ ಕೊಡೋದ ಮಾಡ್ಕೊಡೋದ ಅಂದಾಳ. ಇಲ್ಲ, ನಾನೇ ಬಾಯಿ ಬಿಟ್ಟು ಕರಿಬೇಕು. ಹೊಲ್ಕಿಲ್ಕ್ ಹೋಗಿರ್ತೀನಿ, ಅನ್ನಗಿನ್ನ ಖಾಲಿಯಾಗಿರ್ತದೆ, ಅಕ್ಕಿ ಯಾಕೆ ಮಡ್ಗದ ಅಂದಾಳ. ಅದು ಅನ್ನಕ್ಕಿಲ್ಲ, ನಾನೇ ಹೇಳ್ಬೇಕು ಅಕ್ಕಿ ಯಾಕೆ ಮಡ್ಗು ಅಂತ. ತಿಳ್ಕೊತಾಳೆ ಬಿಡು ಚಿಕ್ಕವ, ನೀನು ಯಾಕಂದ್ರೆ ಅಡಿ ತಿಳ್ಕೊತಾಳದ್ದೆ. ಪೂಜಾ ಬಾ ಹೋಗದ. ಹಿಂಗೆ ಇದ್ರೆ ಚಿಕ್ಕವ ನಿನ್ನ ತಲೆ ನನ್ನ ತಲೆ ಇಬ್ರು ಲೂಸ್ ಮಾಡ್ಬಿಡ್ತದೆ. ಇರೋದು ಹೇಳ್ತೀನಲ್ಲ ಐಕಿಲ್ಲ ನಿಮಗೆ,
ಕರ್ಕೊ ಹೋಗು. ಅಲ್ಲೇ ಇಸ್ಕೊಳ್ಳ ಕಳಿಸ್ಬಿಡಕತ್ತೆ. ಇದ್ರೆ ಇರ್ಸ್ಕೊಂಡೇ ಬಿಡ್ತೀನಿ, ಇರಕ್ಕಿಲ್ವಲ್ಲ. ನೀನು ಮಾತ್ರ ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೊಂಟೋಗು. ಮುನ್ಗಡ್ಗುವೆ ಕಾಲೂರು ನಿಲ್ಬೇಡ ಇಲ್ಲಿ. ಬತ್ತೀನಿ ಬಿಡು ಚಿಕ್ಕವ, ಅಂಗಡಿಗೆ ಹೋಯ್ತದೆ ಹೇಳ್ಬಿಟ್ಟು ಹೋಗ್ಬಿಡೋದು. ಹಂಗೆ ಅಂದ್ಬಿಟ್ಟು ಬಂದೆ, ಇವ್ಳು ಬಿಟ್ಬಿಟ್ಟು ಆಮೇಲೆ ಅಂಗಡಿಗೆ ಹೋಯ್ತೀನಿ ಬಿಡು. ಹಂಗೆ ಬರೋದು ಕರ್ಕ ಬಂದ್ಬಿಡತ್ತಾಗೆ. ಅವಳು ಒಬ್ಳೆ ಬಂದಳ. ಏಟಿತಾವ ಇರ್ಲಿ ಬಿಡು, ಸಂದೇಶಕ್ಕೆ ಬತ್ತಲ್ಲಂತೆ. ಎಲ್ಲಿ ಯಾರಿದ್ದರು? ದೇವಿಗೆ ಇತ್ತಿದ್ರೆ ಇರ್ಸ್ಬೋದಾಗಿತ್ತು. ನಿಮ್ಮ ಚಿಕ್ಕವ ಅದು ಕೆಲಸ ಮಾಡ್ಕೊಂಡು ನಿಂತ್ಕೊತದೆ. ಅಮ್ಮನೂ ಅತ್ತಗೆ ತಗೋಯ್ತದೆ. ಅವಳು ಒಬ್ಳೆ ಇದ್ದಾಳ ಮನೇಲಿ. ಬೇಡಕತ್ತೆ ಎಳ್ಳು ಕೊಟ್ಬಿಟ್ಟು ಅಕ್ಕಪಕ್ಕದಲ್ಲೆಲ್ಲ ಕೊಡಬೇಕು. ನಿಮ್ಮ ಮನೆಗೆ ಮೊದಲು ಕೊಡ್ತಿರೋದು, ಆಮೇಲೆ ತಂದ್ಬಿಟ್ಬಿಡು ಹಂಗೆ. ಹ್ಞೂ ಸರಿ ತಗೋ, ಬಿಟ್ಬಿಡ್ತೀನಂತೆ. ಸುಬ್ಬಮ್ಮ, ಆ ಸೊಬ್ಬ ಅದೇ ಕಣಮ್ಮ ಎಲ್ಲಿ ಬೀರಿದ್ವಲ್ಲ ಕೊಡೋದ ಅಂದ್ಬಿಟ್ಟು ಬಂದೆ. ತಕಮ್ಮ. ಎಲ್ಲ ಲಕ್ಷ್ಮಕ್ಕ ಇಲ್ಲಿ ಹೇಳಿ ಕರೀತೀನಿ. ಲಕ್ಷ್ಮಿ, ಲಕ್ಷ್ಮಿ, ಏನ್ ನಿಮ್ಮ ಮಗಳು ಬಾರಿ ಚೆನ್ನಾಗಿ ಅಂತ ಕೂತಾಳಲ್ಲ, ಏನಮ್ಮಿ? ಅದೇ ಕಣಜ್ಜಿ, ಎಲ್ಲಿ ಬೀರಿದ್ವಲ್ಲ ಅದನ್ನ ಕೊಡಕ್ ಬಂದೆ. ಬಾರಿ ಚೆನ್ನಾಗಿ ಅಂತ ಕೂತಾಳೆ. ಇನ್ನೇನು ಬಾ ಬಟ್ಕೊಂಡು ಬೈಲಿ ತಾಳ್ದ. ಆಮೇಲೆ ಬೆಳ್ದನ ಎಲ್ಲ ಮಾಡಿವಿ, ಬಾಣ ಸರ ಎಲ್ಲ ಮಾಡಿ ಊಟ ಮಾಡ್ಬಾ. ಬನ್ನಿ ಬಾ ಹುಣ್ಣು ಬೈಲಿ. ಅದ ನಮ್ಮತ್ತೇನು ಬೆಳ್ದನ ಮಾಡಿಟ್ಟು ತಿನ್ಕ ಬಂದೆ. 4 ಬರ್ತೀನಿ. ನೀವು 4 ಗಂಟೆ ಮಡಿಕ ಕೂತ್ಕೊತೀವಿ. ಏನ್ ಸಬಿ ಕೈ ಬೀರಿದ್ವಲ್ಲ ಕೊಡಕ್ ಬಂದಿದೆ. ಬೈಲಿ ಲಕ್ಷ್ಮಿ, ಇಸ್ಕೊಬಾ. ಎರಡೊಂದು ಕೈಲಿ ಎಷ್ಟು ಕುಂಕುಮ ಇಸ್ಕೊಂಡು ಇಸ್ಕೊಬಾ. ನಮ್ಮಟ್ಟಿಲಿ ಯಾವ ಸಣ್ಣ ಇಕ್ಲಿಲ್ಲ. ಎಳ್ಳು ಬಿರ್ಬಿಟ್ಟು ಎಲ್ಲ ಕೊಡೋದ ಅಂದ್ರೆ ಮುಂದಿನ ವರ್ಷ ಕಾಯ್ತಾ ತಕೋ. ಇಬ್ಬಿಬ್ರಿಲ್ವಾ? ಅದೇ ನಾನು ಹೇಳ್ತಿದ್ದೆ. ಏನು ಯಾರು ಇಲ್ಲ ಅನ್ಬಿಟ್ಟು ಹಂಗ ಆಡ್ತಾ ಕೂತಾವಳೆ. ಏನ್ ಬಾರಿ ಚೆನ್ನಾಗ್ ಕಾಣ್ತಾ ಕೂತಿದೀಯಲ್ಲ, ಬಾರಿ ಚೆನ್ನಾಗ್ ಕಾಣ್ತಾವಳೆ ಕನ್ಸೋಬಿ ನಿನ್ ಮಗಳು. ಲಕ್ಷ್ಮಮ್ಮ ಹೊಸ ಅಂಗಿ ಇದು, ನನ್ಗೋಸಿ ಕೊಡು, ನಾನು ಸಿ ಹಾಕತೀನಿ. ನಿಮ್ಗೆ ಇಕ್ಕಿಲ್ಲ ಇದು. ಆಯ್ತದ ಕೊಡು, ಇಕ್ಕತ್ತೀನಂತೆ. ಬಂದ್ಬಿಡು, ನಮ್ಮ ಅಪ್ಪ ಬೈತದೆ. ನೀನೆಲ್ಲಿ ಕೊಟ್ಟಿ ತಕೋ, ನೀನು ಏನು ಕೊಡಕಿಲ್ಲ. ಕರ್ಕ ಬಂದಿಲ್ವಾ ಎಳ್ಳು ಬೆಲ್ಲ ಕೊಡಕ್ಕೆ? ತಕಕ ಹುಷಾರಾಗತ್ತು. ಸರಿ ಕೊಡಿಲ್ಲಮ್ಮ, ಕೊಡಿಲಿ, ನಾನು ಮೇಲ್ ಮಾಡ್ತೀನಿ. ಇನ್ನೊಂದು ಮುಂದೆ ಕತ್ತು ಕೊಟ್ಟಾನಂತೆ. ಬಿಗಿಯಾಗಿ ಕಾಲ್ ಮಾಡ್ಗು. ಅಮ್ಮ ಕೊಡಿಲಿ. ಚೆಲ್ಗಿಲಿಸ್ಬಿಟ್ಟು ಹುಷಾರು ಬಿಗಿಯಾಗಿ ಇಟ್ಕೋ. ಈ ಚೆಲ್ಗಿಸ್ಬಿಟ್ಟು ಹೋಗ್ಲಿ, ಏನಾರು ತಟ್ಟೆ ಗಿಟ್ಟೆ ಮೇಲೆ ಹಾಕಬರ್ಬೇಕು ತಾನೆ. ಹಂಗೆ ಇಟ್ಕೊಂಡ್ಬಿಟ್ಟೆ ಹಂಗೆ ಮಾಡ್ಬಿಡು. ಹುಷಾರು ಮೇಲ್ಗೆ. ಅಮ್ಮ ನೋಡು ಸಾಕಾ, ಇಲ್ಲೇ ಮಡ್ಗನ. ಅದೆಲ್ಲ ಇರು, ನೀ ಕೂತಿರ ಚಂದ ಇಲ್ಲ. ಕಾಲ್ಗಿಲ್ಕಾಬಿಟ್ಟು ಮುಂದಕ್ಕೆ ಮಾಡ್ಬಿಟ್ಟು ಜಲ್ದಿ ಇಲ್ಲಿ ನೀನು. ಸರಿ ಕತೆ, ನೋಡು ನೋಡಮ್ಮ, ನೋಡು ನಿನ್ ಕಂಡ ಬತ್ತ. ಆಸೆ ಅಲ್ವಪ್ಪ, ಆಸೆ ವರ್ಷಕ್ಕೋಸ್ಕರ ಸಂಕ್ರಾಂತಿ ಹಬ್ಬ ಬರ್ತದೆ. ಭಾರಿ ಆಸೆ ನಿಮ್ ತಾತಂಗೆ. ಏನೋ ತಾಳ್ದ ಮಾಡ್ಬಿಟ್ರೆ ಇಷ್ಟು ತಿನ್ನವನು. ಏನು ಬೆಳ್ದನ ಅಂತೂ ತಿಂದು ಮಡ್ಗವನು ಬಂದ್ಬಿಟ್ಟು ನೋಡು ಆಸೆಗೆ. ನಿಲ್ದ ಬಾಯಿಗ ಕಯ್ಯ. ತಿನ್ನು ಚೆನ್ನಾಗಿ ತಿನ್ನು. ಭಾರಿ ಹಾಸ ನಿನ್ಗುವೆ. ಇನ್ನೇನ್ರಪ್ಪ, ಸಂಕ್ರಾಂತಿ ಅಂತೂ ಭಾರಿ ಚೆನ್ನಾಗಾಯ್ತು. ಇನ್ನು ಒಂದ್ಸಲಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಂಗೆಯಪ್ಪ, ನೀವೇನ್ ಮಾಡಿರಿ ಹಬ್ಬ? ನಾವು ಹಿಂಗೆ ಮಾಡೋದು. ಅದೇನೆಲ್ಲ ತಂದಲ್ಲ, ಬಾಳೆಕಾಯಿ ಅದು ಇದು ಅಂತ ಎಲ್ಲನೂ ಹಾಕಿ ಬೇಯಿಸಿ ಅಗ್ರಣೆ ಹಾಕ್ಬಿಟ್ಟು ಅದ್ರ ಮೇಲೆ ಹುಚ್ಚಳ್ಳುಡಿ, ಅಲ್ಲಿಗೆ ಮೆಣಸಿಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಹುಚ್ಚಳ್ಳು ಎಲ್ಲನೂ ಹುರ್ಕೊಂಡು ಅದನ್ನ ಪುಡಿ ಮಾಡ್ಕೊಂಡು ಮಾಡ್ತೀವಿ. ಆಯ್ತರಲ್ಲ, ಹಂಗೆ ಮಾಡೋದು. ನೀವೇನು ಮಾಡಿರಿ? ಆಮೇಲೆ ಎಳ್ಳೆಲ್ಲ ಬೀರ್ತಾರೆ. ನಮ್ಮ ಮಟ್ಟಿನ ಹೆಣ್ಣಕ್ಕೆ ಅವು ಇಲ್ವಲ್ಲ, ಹಂಗೆ ಪೂಜೆ ಮಾಡಿದು ಬಂದು ಕೊಡ್ತೀವಿ ಅಷ್ಟೇ. ಮುಂದಿನ ವರ್ಷಕ್ಕೆ ನಾಗರಾಜ ಹೇಳಿರ್ತಾವಲ್ಲ, ಕರ್ಕೊಬಂದು ಮಾಡ್ಕೊತೀವಿ. ಇನ್ನೇನಂದಿರಿ, ನಮ್ಮ ಹಬ್ಬ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಹೆಂಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಚಾನಲ್ ಒಂದು ನಾಗಕ್ಕೊಂದು ಸ್ಟೋರಿ ಮಾಳ ಸ್ಟೋರಿ ಅದಲ್ಲ, ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬರೋದ ಮತ್ತೆ ಇನ್ನೂ ಒಂದ್ಸಲಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನಿ, ಕುಸಿ ಆಗಿರಿ. ಅಮ್ಮ ಹೋಗದ ಮತ್ತೆ. ನಡಿ ಹೋಗಕಾಯ್ತದೆ. ಇಲ್ಲೇ ನಿಂತ್ಕೊಂಡ್ರೆ ನಿಮ್ಮ ತಾತ ತಿಂದನೋ ಇಲ್ವೋ ಹೇಳಿ ಎತ್ಕೋ. ಏನೇ ಮೇಲೆ ಬಂದಿದ್ ಕಳದ ನಡಿ.